ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಆಶ್ರಮದಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧೆ ಭಕ್ತಿಯಿಂದ ನೆರವೇರಿಸಲಾದಂತಹ ಗುರೂಜಿ ಅವರ ಮಾತೃಶ್ರೀ ಅವರ ಪುಣ್ಯ ಸ್ಮರಣೆ ಪುಣ್ಯಾರಾಧನೆ ಕಾರ್ಯಕ್ರಮ ಹೇಗಿತ್ತು ಅಂತ. ಆ ಕಾರ್ಯಕ್ರಮವನ್ನು ಇವತ್ತು ಕೂಡ ಮುಂದುವರೆಸಲಿದ್ದೇವೆ. ವೇದ ಬ್ರಹ್ಮ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಪ್ರಭಾಕರ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ, ಗುರುಜಿಯವರ ಆಶ್ರಮದಲ್ಲಿ ಗುರೂಜಿಯವರ ಮಾತೃಶ್ರೀಯವರ ಪುಣ್ಯಸ್ಮರಣೆ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಪಿತೃಪಕ್ಷದ ಸಂದರ್ಭದಲ್ಲಿ ಪಕ್ಷಮಾಸ ಅಂದರೆ ಏನು, ಪಕ್ಷಮಾಸವನ್ನ ಯಾರು ಯಾಕಾಗಿ ಹೇಗೆ ಆಚರಿಸಬೇಕು, ಆಚರಣೆಯ ಹಿನ್ನೆಲೆ ಎಂಥದ್ದು, ಇರಬೇಕಾಗಿರುವಂತಹ ಸಂಸ್ಕಾರ ಹೇಗೆ, ಇದೆಲ್ಲವನ್ನ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಬಹಳ ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಬನ್ನಿ, ಹಾಗಿದ್ರೆ ಆ ವಿಚಾರಗಳೇನು ಅಂತ ಈ ಪಿತೃಪಕ್ಷದ ಸಂದರ್ಭದಲ್ಲಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತೆರಳೋಣ ಗುರೂಜಿಯವರ ಆಶ್ರಮಕ್ಕೆ. ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಬಾಲ್ಯದಲ್ಲಿ ಆಟಪಾಠಗಳಿಂದ ಕಳಿತೀವಿ. ನಂತರ ಯೌವನ ಆದ ಮೇಲೆ ಹೆಂಡತಿ ಮಕ್ಕಳ ಸಂಸಾರ ಇರುತ್ತೆ. ಹೀಗೆ ನಾವು 4 ಭಾಗಗಳಾಗಿ ಮಾಡಿ ಆದಿಶಂಕರಾಚಾರ್ಯರು ಭಗವಂತನ ನಾಮ ಸ್ಮರಣೆಯನ್ನು ಮಾಡಬೇಕಪ್ಪ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಬತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷಿದುಡುಕ್ರೀಕರಣೆ ಅಂತ ಹೇಳಿದ್ದಾರೆ. ನೀನು ಆಟ ಆಡೋ ಹೊತ್ತಲ್ಲಿ ಆಟ ಆಡ್ಬಿಡ್ತೀಯ. ತರುಣಸ್ತಾವತ್ತು ತರುಣೀಸಕ್ತಃ ನಿಂಗೆ ವಯಸ್ಸಾಗುತ್ತೆ, ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆಲಿ ಇದ್ಬಿಡ್ತೀಯ. ವೃದ್ಧಸ್ತಾವತ್ತು ಚಿಂತಾಸಕ್ತಃ, ವಯಸ್ಸಾದ್ಮೇಲೆ ನೀನು ಚಿಂತೆಗಳು ಹುಟ್ಕೊಳ್ಳುತ್ತೆ. ನೀನು ಭಗವಂತನ ನಾಮ ಸ್ಮರಣೆ ಯಾವಾಗ ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಭಗವಂತ ನಿಮಗೆಲ್ಲ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಪ್ರತಿದಿನ ಮಾಧ್ಯಮ ಲೋಕದಲ್ಲಿ ವಿಶೇಷವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆಧ್ಯಾತ್ಮ ಚಿಂತನೆಗಳು ಪ್ರತಿಯೊಬ್ಬ ಪಾಮರನು ಏನು ಗೊತ್ತಿರಲ್ಲ. ಬೆಳಗಾಗೆದ್ದು ಕೂತ್ಕೊಂಡ ತಕ್ಷಣ ಯಾವುದೋ ಒಂದು ಅವರ ಹೆಸರಲ್ಲಿ ದೇವರಿಗೆ ದೀಪ ಹಚ್ಚೋದಾಗ್ಬೋದು, ನಮಸ್ಕಾರ ಮಾಡೋದಾಗ್ಬೋದು, ಇವೆಲ್ಲ ಮಾಡಿದಾಗ ಚತ್ವಾರ ಸಮಭಾಗಿನಃ ಅಂತ ಯಾವ್ದಾರ ಒಂದು ಯಜ್ಞ ಹೋಮಗಳನ್ನು ನೀವು ಮಾಡಿದ್ರೆ 4 ಭಾಗಗಳಾಗ್ತಿರೋದು. ಕರ್ತ ಕಾರೀತ ಚೈವ ಪ್ರೇರಕಾಚ ಅನುಮೋದಕ ಅಂತ. ಹಾಗೆ ನಿಮಗೆ ಭಾಗದ ಜೊತೆಗೆ ನಮಗೂ ಒಂದು ಭಾಗ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಇವತ್ತು ಅವರಿಗೆ ಪರೀಕ್ಷೆ ಕಾಲ. ಯಾವ ರೀತಿ ಜೀವನವನ್ನು ನಾನು ತಾಯಿನ ಜೊತೆ ಸಾಗಿಸಿದೆ ಅನ್ನತಕ್ಕಂಥದ್ದು ಅವರಿಂದ ನಾವು ಈಗ ಕಲ್ತ್ಕೊಳ್ಬೇಕು ನಾವೆಲ್ಲರೂ. ಅವ್ರ ಜೊತೆಯಲ್ಲಿ ಮನೆಯವರು ಮತ್ತು ತಾಯಿನ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಅವರು. ನಾವೆಲ್ಲ ವಯಸ್ಸಾಗಿದೆ, ಕರ್ಕೊಂಡು ಹೋಗಿ ಕಷ್ಟ, ಮನೇಲಿದ್ದು ಬಿಡಮ್ಮ, ನಾನು ಹೆಂಡತಿ ಮಕ್ಕಳ ಜೊತೆ ಟೂರ್ ಹೋಗಿ ಬರ್ತೀನಿ ಅಂತೆಲ್ಲ ಹೇಳುವಂಥ ಕಾಲ ಇದು. ಆದರೆ ಅವ್ರಿಗೆ ಎಲ್ಲಿ ಹೋದರೂ ಸಹಿತ ಜೊತೆಯಲ್ಲೇ ಇದ್ದು ಅವರಿಂದ ನಾನು ಬೆಳೆದಿದ್ದೀನಿ, ಅವ್ರಿಗೇನಾದರೂ ಒಂದು ಸಹಾಯವನ್ನು ನನ್ನ ಜೊತೆಯಲ್ಲಿ ನನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಇವತ್ತು ಆ ಕೆಲಸವನ್ನೆಲ್ಲ ಮಾಡಿಟ್ಟಿದ್ದಾರೆ. ಅಂತ ಜಗನ್ಮಾತೆ ಇವತ್ತು ನಮ್ಮ ಕಣ್ಣೆದುರಿಗಿಲ್ಲ. ಆದರೆ ಅವಳಿಗೆ ಸಂಸ್ಕಾರ ಮಾಡಬೇಕಲ್ಲ. ಯಾವುದರಲ್ಲಿ ಇದು ಸಂಸ್ಕಾರದಲ್ಲಿ ನಮಗೆ ಒಬ್ಬೊಬ್ಬರಿಗೊಂದೊಂದು ಸಂಸ್ಕಾರ ಹೇಳಿದಾನೆ ಚಾತುರ್ವರ್ಣಗಳಲ್ಲಿ. ಬ್ರಾಹ್ಮಣನಾದವನಿಗೆ ಈ ಔರ್ಧರೇಹಿಕ ಸಂಸ್ಕಾರದ ವಿಚಾರದಲ್ಲಿ ವಿಶೇಷವಾಗಿ ಹೇಳ್ಕೊಂಬಂದಿದ್ದಾನೆ. ಒಟ್ಟು 51 ಸಂಸ್ಕಾರಗಳನ್ನು ನಾವೆಲ್ಲರೂ ಮಾಡಬೇಕು ಪ್ರತಿಯೊಬ್ಬರು. ಏನಪ್ಪ 16 ಮಾತ್ರ ಇರೋದು, 51 ಅಂತ ನಿಮಗೆಲ್ಲ ಕೇಳಿಸ್ತಾ ಇದೆ. ಆದರೆ ಗೃಹ್ಯ ಸೂತ್ರ ಅನ್ನೋದರಲ್ಲಿ 51 ಸಂಸ್ಕಾರಗಳಲ್ಲಿ ಗರ್ಭಾಧಾನ, ಜಾತಕರ್ಮ, ನಾಮಕರಣ, ಅನ್ನಪ್ರಾಚನ, ಚೌಲ, ಉಪನಯನ, ಗೋದಾನ, ಹೀಗೆ ಪ್ರತಿಯೊಂದು ಸಂಸ್ಕಾರಗಳನ್ನು ಹೇಳಿದ್ದಾನೆ. ನಾವೆಲ್ಲ ಬಿಟ್ಟು 16 ಸಂಸ್ಕಾರಗಳನ್ನು ಮಾತ್ರ ಈಗ ಚಾಲ್ತಿಯಲ್ಲಿ ಇಟ್ಕೊಂಡಿದ್ದೀವಿ. 16ನೇ ಸಂಸ್ಕಾರ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟಿದ ಮೇಲೆ ಮಾಡಬೇಕಾದಂಥ 16ನೇ ಸಂಸ್ಕಾರ ಇದೆಯಲ್ಲ, ಇದನ್ನು ಜನಗಳು ಭಕ್ತಿ ಶ್ರದ್ಧೆಯಿಂದ ಮಾಡ್ತಿಲ್ಲ. ಮನೆಯಲ್ಲಿ ಬೈತಾರಲ್ಲ, ಬಾಡಿ ಇದ್ರೆ ತಕ್ಷಣ ಪುರೋಹಿತರನ್ನು ಕರೆಸಿ 4 ಜನ ಕೆಲಸ ಮಾಡಿ ಏನೋ ತಾತ್ಕಾಲಿಕವಾಗಿ ಕಳಿಸ್ಬಿಟ್ಟು 15 ದಿವಸ ಕೆಲಸ ಮಾಡಿ ಅವತ್ತು ಕಳಿಸ್ಬಿಡ್ತಾ ಇದ್ದಾರೆ. ಆದರೆ ಅಪ್ಪ ಅಮ್ಮ ನಮ್ಮನ್ನ ಹೇಳು ಉಚ್ಚೆ ಕಕ್ಕಸ್ಸುಗಳನ್ನು ಬಳದು ತೊಳೆದು ಬೃಹದಾಕಾರ ಶರೀರ ಕೊಟ್ಟಿದ್ದಾರೆ. ಪ್ರತಿದಿನ ಅವಳಿಗೆ ಊಟ ಇಲ್ಲೇ ಇರೋ ಅಮ್ಮ ನನಗೆ ಹೆಜ್ಜೆಜ್ಜೆಗೆ ಊಟ ಹಾಕಿದಾಳೆ. ಗರ್ಭದಲ್ಲಿ ಮಗು ಬೆಳೆದಾಗ ಅದಕ್ಕೆ ತೊಂದರೆ ಆಗಬಾರ್ದು, ಅದಕ್ಕೊಳಗಡೆ ಏನೂ ಆಗಬಾರ್ದು, ಕೇಸರಿ ಹಾಲನ್ನು ಕುಡಿತಾಳೆ. ಏನು ಹೆಜ್ಜೆಜ್ಜೆ ನೆನೆಸ್ಕೊಳ್ಳಿ, 9 ತಿಂಗಳು ಹೆಂಗೆ ಸಾಕಿದಾಳೆ ಅಂತ. ಆಮೇಲೆ 9 ತಿಂಗಳು ತಗೊಳ್ಳಿ. ಅವಳು ಯಾವುದೇ ಭೋಗ ಜೀವನ ನಡೆಸಲ್ಲ, ಯಾವುದೇ ಒಂದು ವಿಶೇಷ ಪದಾರ್ಥ ತಿನ್ನಲ್ಲ, ಮಗುಗೆ ಹಾಲು ಕೊಡೋಕ್ಕೆ ತೊಂದರೆ ಆಗ್ಬಿಡುತ್ತೆ ಅಂಥೇಳಿ 4-5 ತಿಂಗಳು ಎಷ್ಟು ಎಚ್ಚರಿಕೆಯಿಂದ ನಮ್ಮಲ್ಲೆಲ್ಲ ಕಾಪಾಡ್ತಾಳೆ. ಇವೆಲ್ಲ ನಮಗೆ ಗೌಣ ಆಗ್ಬಿಡುತ್ತೆ. ಬೆಳೀತಾ 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 ನಮ್ಮಲ್ಲೆಲ್ಲ ಇದನ್ನೆಲ್ಲ ಬಿಡ್ತಾ ನಾವು ಸಂಸ್ಕಾರದಿಂದ ಶ್ರಾದ್ದ ಮಾಡೋಕ್ಕೂ ಕಷ್ಟ ಆಗ್ಬಿಟ್ಟಿದೆ. ತಂದೆ ತಾಯಿಗಳ ಮಕ್ಕಳಾದ ಹುಟ್ಟಿದ ಮೇಲೆ ಈ ಔರ್ಧರೇಹ ಸಂಸ್ಕಾರವನ್ನು ಯಾವುದೇ ಜಾತಿ ವರ್ಣ ವ್ಯವಸ್ಥೆ ಇರಲಿ ಅವನಿಗೆ ತಕ್ಕಂತೆ ಗುರುಗಳು ಯಾವ ರೀತಿ ಹೇಳಿದರೆ ರಾತ್ರಿ ಮಾಡಲೇಬೇಕಾಗುತ್ತೆ. ಆ ಗರುಡ ಪುರಾಣದಲ್ಲಿ ಹೇಳ್ತಾನೆ, ಒಂದು ಸಲ ನಚಿಕೇತ ಅಂತ ನೀವು ಒಂದು ಕತೆ ಕೇಳಿರಬೇಕು. ಅವನು ಈ ಒಂದು ಕತೆಗೆ ಮೂಲ ಆಧಾರಕ್ಕೆ ಗರುಡ ಪುರಾಣಕ್ಕೆ ಅವನಾಗ್ತಾನೆ. ವಿಶ್ವಾವಸು ಅನ್ನತಕ್ಕಂಥ ಒಬ್ಬ ರಾಜ, ಅವನು ವಿಶೇಷವಾಗಿ ಅನುಷ್ಠಾನ ಪೂಜಾದಿಗಳನ್ನು ಮಾಡಿ ಅವನು ಅನೇಕ ವಿಧವಾದ ಯಜ್ಞಯಾಗಗಳನ್ನು ಮಾಡ್ತಾ ಇರ್ತಾನೆ.
ಮಾಡುವಾಗ ವಿಶ್ವಜಿತ್ ತ್ಯಾಗವನ್ನು ಮಾಡುವಾಗ ಅವನ ಮನೆಯಲ್ಲಿ ದಾನ ಧರ್ಮಗಳನ್ನು ಮಾಡಬೇಕು, ಎಲ್ಲವನ್ನು ಕೊಡಬೇಕಾಗುತ್ತೆ. ಆ ದಾನಕ್ಕೆ ಎಲ್ಲನ ಕೊಟ್ಬಿಡಬೇಕು, ಇಟ್ಕೊಳ್ಬಾರ್ದು ಮನೆಯೊಳಗೆ. ಆಗ ಅದನ್ನು ಮಾಡ್ತಾ ಇರ್ತಾನೆ. ಯಾಗ ಪ್ರಾರಂಭ ಆಗುತ್ತೆ. ಅವನ ಮನೆಗೆ ಆ ನಚಿಕೇತ ಅಂತ ಅವನಿಗೊಬ್ಬ ಮಗ ಇರ್ತಾನೆ. ಅವನಿಗೆ ಪಾಠಶಾಲೆಯಲ್ಲಿ ಓದ್ತಾ ಇರುವಾಗ ಅವ್ರು ಹೇಳಿರೋದೆಲ್ಲ ಕೇಳಿರ್ತಾನೆ. ಮನೆಗೆ ಬರ್ತಾನೆ, ಇನ್ನು ಪುಟ್ಟ ಹುಡುಗ. ಆಗ ದಾನವನ್ನು ಮಾಡುವಾಗ ಇವ್ರ ತಂದೆ ಕೊಟ್ಟಿಗೆಯಲ್ಲಿರೋ ಹಸುವನ್ನು ದಾನ ಮಾಡಬೇಕಾಗುತ್ತೆ. ತಂದು ಕರು ಹಾಕ್ತಾ ಇರೋದು, ಬಂಜರು ಹಾಲು ಕೊಡದೇ ಇರೋ ಹಸುಗಳೆಲ್ಲ ಒಂದು ಕಡೆ ನಿಲ್ಲಿಸಿರ್ತಾನೆ. ಅದನ್ನು ದಾನ ಮಾಡ್ತಾ ಬರ್ತಿರ್ತಾನೆ. ಭೂಮಿಯನ್ನು ನೋಡ್ತಾನೆ, ಎಲ್ಲಿ ಏನು ಬೆಳೆಯೋದಿಲ್ಲ ಅದನ್ನು ದಾನ ಮಾಡ್ತಾನೆ. ಬೇಡದೇ ಇರೋ ವಸ್ತುಗಳೆಲ್ಲ ದಾನ ಮಾಡ್ತಿರ್ತಾನೆ. ಆಗ ಆ ಮಗು ಬಂದು ನಚಿಕೇತ ಕೇಳ್ತಾರಪ್ಪ, ಇದು ಕುರು ಹಾಕಿಲ್ಲ, ಇದು ಹಾಲು ಕೊಡಲ್ಲ, ಹಸು ಕೊಡಲ್ಲ, ಇದೆಲ್ಲ ಮಾಡ್ತಿದ್ದಲ್ಲ, ಇದೆಲ್ಲ ಮಾಡಬಾರ್ದು ಅಂತ ನನ್ನ ಗುರುಗಳು ಹೇಳಿದ್ದಾರೆ ಅಂತ ಕೇಳ್ತಾ ಇರ್ತಾನೆ. ಅದು ಮಧ್ಯೆ ಓಡಾಡ್ತಾ ಇರ್ತಲ್ಲ ಆ ಮಗು. ಆಗ ಆ ಕಡೆ ಈ ಕಡೆ ತಳ್ಳಿ ಇವನ ಕೆಲಸ ಇವನು ಮಾಡ್ತಾನೇ ಇರ್ತಾನೆ ಯಾಗವನ್ನು. ಆಗ ಕೋಪ ಬಂದ್ಬಿಡುತ್ತೆ ಅವನಿಗೆ. ಮಗು ಅಡ್ಡಿಪಡಿಸ್ತಾನೆ ಅಂತೇಳಿ ನಿನ್ನನ್ನು ಹಿಂಗೆ ಗಲಾಟೆ ಮಾಡ್ತಾರೆ. ಯಮನ ಬಾಯಿ ಕೊಟ್ಬಿಟ್ಟಿದ್ದೀನಿ, ಹೋಗು ನೀನು ಯಮನ ಲೋಕ ಕಳಿಸಿ ಅಂತಾನೆ. ಆಗ ಆ ಮಗು ಕೇಳ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಆ ಆಶ್ರಮವನ್ನು ಬಿಟ್ಟು ಯಮನ ಲೋಕ ಕೊಟ್ಟೋಗ್ತಾರೆ. ಆಗ ನಮ್ಮಪ್ಪ ನನ್ನ ಯಮನಿಗೆ ಕೊಟ್ಟಿದ್ದಾನಲ್ಲ, ಧರ್ಮ ಚ್ಯುತಿ ಆಗಬಾರ್ದು, ನಾನು ಅಲ್ಲೇ ಇರಬೇಕು ಅಂತ ಹೋಗಿ ಯಮನ ಬಾಗ್ಲಲ್ಲಿ ನಿಂತ್ಕೊಂಡು ಕೂತ್ಕೋತಾನೆ. ಯಮದೂತರು, ಯಾರಪ್ಪ ನೀನು, ಯಾಕೆ ಬಂದಿದ್ಯಾ ನೀನು ಅಂತ ಕೇಳ್ತಾರೆ. ಇಲ್ಲ, ನನ್ನ ಅಪ್ಪ ನನ್ನ ದಾನ ಮಾಡಿದ್ದಾರೆ ಯಮನಿಗೆ, ನಾನು ಇಲ್ಲೇ ಇರಬೇಕು ಅಂತ ಹೇಳ್ತಾನೆ. ಇಲ್ಲಪ್ಪ, ಇಲ್ಲೆಲ್ಲ ಬರಬಾರದು, ನೀನು ಹೋಗು ಅಂತ ಕರೀತಾರೆ. ಏನು ಮಾಡಿದ್ರು ಆ ಮಗು ಹೋಗೋದಿಲ್ಲ, ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಯಮ ಎಲ್ಲ ಹೊರಗಡೆ ಹೋಗಿರ್ತಾನೆ. ಎಲ್ಲವನ್ನು ಮುಗಿಸ್ಕೊಂಡು ಯಮ ಒಂದು ವಾರಗಳ ಕಾಲ ಆಗುತ್ತೆ, 15 ದಿನ ಆಗುತ್ತೆ. ಬಂದ ಆ ಮಗು ಅಲ್ಲೇ ಪ್ರಾರ್ಥನೆ ಮಾಡ್ತಾ ಕೂತಿರುತ್ತೆ. ಆಗ ಯಮ ಕೇಳ್ತಾನೆ, ಯಾವುದೋ ಮಗು ಬಂದಿದೆ ಅಂತ ಕಳಿಸಿ ಅಂತಾರೆ. ಆಗ ಮಗುವಿಗೆ ಸಂವಾದ ತುಂಬ ಅದ್ಭುತವಾಗಿದೆ. ಕಠೋಪನಿಷತ್ ಅಂತೇಳಿ, ನೀವೆಲ್ಲ ಅದು ಕನ್ನಡ ಅರ್ಥನೂ ಬಂದಿದೆ, ಓದಬೇಕು ಸಂವಾದದಲ್ಲಿ. ಅವನು ಯಮನ ಲೋಕದ ಯಾತನೆಗಳು ಏನು ಎಲ್ಲಿ ನಡೆಯುತ್ತೆ, ಯಾತಕ್ಕೋಸ್ಕರ ಎಲ್ಲ ನಿನ್ನ ಹತ್ರಕ್ಕೆ ಬರ್ತಾರೆ ಎಂದಾಗ, ನೀನು ಚಿಕ್ಕ ಮಗುಪ್ಪ, ನೀನು ಹೇಳೋದಿಲ್ಲ ಅಂತ ಹೇಳ್ತಾನೆ. ಇಲ್ಲ, ನಾನು ಹೇಳದೇ ಇದ್ರೆ ನಾನು ಹೋಗಲ್ಲ ಅಂತಾನೆ. ಆಗ ಸಂಧಾನ ಮಾಡಿ ಈ ಅಲ್ಲಿ ನಡೆಯತಕ್ಕಂಥ ಕೆಲಸಗಳು ಯಾವಂದ್ರೆ ಮನುಷ್ಯ ಬದುಕಿರುವಾಗ ಏನಿರ್ತಾನೆ ನಂತರ ಆಗುವಂತಹ ಕೆಲಸ ಕಥೆಗಳನ್ನೆಲ್ಲ ಅವನಿಗೆ ಯಮಧರ್ಮ ವಿವರಣೆ ಮಾಡ್ತಾನೆ. ಆಗ ಅದನ್ನು ಕಲ್ತ್ಕೊಂಡು ಭೂಲೋಕದಲ್ಲಿ ಪ್ರಚಲಿತವಾಗಬೇಕು ಅಂತೇಳಿ ನಾಚಿಕೇತ ಅಗ್ನಿ ಅಂತೇಳಿ ಒಂದು ಅಗ್ನಿಯನ್ನು ಅವನ ಕೈಗೆ ಸೃಷ್ಟಿ ಮಾಡಿ ಕೊಟ್ಟು ಅಲ್ಲಿಂದ ಅವನ್ನ ಭೂಲೋಕ ಕಳಿಸ್ತಾರೆ. ಹಾಗೆ ಅದರಲ್ಲಿ ಬರತಕ್ಕಂಥ ಅರ್ಥವೇ ಗರುಡ ಪುರಾಣ ಅಂತ ಕರೀತಾರೆ. ಮನುಷ್ಯ ತಾಯಿ ಗರ್ಭದಲ್ಲಿ ಹೇಗೆ ಹುಟ್ಟಿ ಕೊನೆಯವರೆಗೂ ಅಂತ್ಯ ಸಂಸ್ಕಾರದಲ್ಲಿ ಹೇಗೆ ಹುಟ್ಟುತ್ತಾನೆ ಅನ್ನೋದನ್ನ ಮೊದಲನೇ ಶಿಕ್ಷಾವಲ್ಲಿ ಉಪನಿಷತ್ತುಗಳು ಪಾರಣ ಮಾಡಿದ್ದಾರೆ. ಆಕಾಶಾದ್ವಾಯು ವಾಯೋರಗ್ನೇ ಅಗ್ನೇರಾಪಃ ಅದ್ಯ ಪೃಥಿವ್ಯಾ ಓಷಧಿಯ. ನೀರಿನಿಂದ ಗಾಳಿಯಿಂದ ಎಲ್ಲ ಸೇರಿ ಗಿಡ ಮೂಲಿಕೆಗಳ ಬಂದು ಭತ್ತಾರಾಗಿ ಪೈರಲ್ಲಿ ಬಂದರು. ಆ ಭತ್ತವನ್ನು ಮನೆಗೆ ತರಬೇಕು, ಅಕ್ಕಿಯನ್ನು ಮಾಡಬೇಕು, ಅದನ್ನು ಪುರುಷ ಪ್ರಾಶನ ಮಾಡಬೇಕು, ಅದರಲ್ಲಿ ರಕ್ತ ಆಗಬೇಕು, ರಕ್ತದಿಂದ ವೀರ್ಯ ಆಗಬೇಕು. ಒಂದು ತೊಟ್ಟು ವೀರ್ಯದಲ್ಲಿ 12,000 ಜನ ಮಕ್ಕಳು ಹುಟ್ಟುತ್ತಾರೆ. ಆ ಗರ್ಭ ಆದಾಗ ಸಂಗಮದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಬಾಕಿಯವರೆಲ್ಲ 11,999 ಜನ ವಾಪಸ್ ಹೋಗಬೇಕು. ಅದರಲ್ಲಿ ಆ ಗರ್ಭದಲ್ಲಿ ನಮಗೆ ಸಿಕ್ಕಬೇಕಾದ್ರೆ ತಾಯಿ ಗರ್ಭದಲ್ಲಿ ಬಹಳ ವಿಶೇಷ ಮಾನವ ಜನ್ಮ. ಇನ್ನು ಮರಣಾನಂತರ ಅಂದ್ರೆ ನಮ್ಮನ್ನ ಅಗಲಿರುವಂತಹ ಮಾತಾಪಿತೃಗಳಾಗಿರಬಹುದು, ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಅವರ ಮರಣಾನಂತರ ಈ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಹೇಗೆ ಆಚರಣೆಯನ್ನ ಸಲ್ಲಿಸಬೇಕು, ಅದರ ಅರ್ಥ ಏನು, ನಾವು ನೆರವೇರಿಸಬೇಕಾಗಿರುವಂತಹ ಸಂಸ್ಕಾರ ಹೇಗಿರಬೇಕು, ಇದೆಲ್ಲವನ್ನ ತಿಳಿಸಿಕೊಟ್ಟಿದ್ದಾರೆ ವೇದ ಬ್ರಹ್ಮರಾಗಿರುವಂತಹ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು. ಅದೇನು ನೋಡೋಣ. ಅದನ್ನ ಸಿಕ್ಕಿದೆ. ಅದರಲ್ಲೂ ಸಹಿತ ವಿಪ್ರನಾಗಿ ನೀವೆಲ್ಲ ಅನೇಕ ವರ್ಷ ತಪಸ್ಸುಗಳನ್ನು ಮಾಡಿ ನಿಮಗೆ ಆ ಜನ್ಮವನ್ನು ಸಹಿತ ಜನ್ಮನ ಜಾಯತೆ ಮನುಷ್ಯ. ನಾವು ಯಾರು ಹುಟ್ಟುವಾಗ ಎಲ್ಲರೂ ನಾವು ಬ್ರಾಹ್ಮಣರಾಗಿರೋದಿಲ್ಲ. ಸಂಸ್ಕಾರ ದ್ವಿಜಮುಚ್ಯತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸಂಸ್ಕಾರವನ್ನು ಮಾಡಿ ನಾವು ನಂತರ ಬರಬೇಕು. ಹಾಗೆ ಅವರ ತಾಯಿಯನ್ನ ಏನವರಿಗೆ ಮಾರ್ಗದರ್ಶನ ಹಾಕೊಟ್ಟಿದ್ದು ಅದೇ ರೀತಿ ಪ್ರಥಮದಿರಾದಾರಭ್ಯ ಅದರಲ್ಲಿ ತಾಯಿಯವರು ಮರಣದಶೆಯಲ್ಲಿ ಮಲಗಿರ್ತಾರೆ. ಆಗ ನಮ್ಮಲ್ಲಿ ವೇದಾಧ್ಯಯನ ಮಾಡಿದವರು, ಅಷ್ಟಾದಶ ಪುರಾಣಗಳನ್ನು ಓದ್ದವರು, ಅವರಿಗೆಲ್ಲ ಕೃಷ್ಣ ಅರ್ಜುನನೇ ರಥವನ್ನು ತಂದು ಅವರ ಮನೆ ಬಾಲ ಬರ್ತಾನಂತೆ. ಕೃಷ್ಣ ಅರ್ಜುನ ರಥ ನೀವು ಚಿತೆ ಅಂತ ನೋಡಿದ್ರಲ್ಲ, ಕಟ್ಟಿರ್ತಾರಲ್ಲ ಪಲ್ಲಕ್ಕಿ ಅಥವಾ ಉತ್ಸವದಲ್ಲಿ, ಅದು ಕೃಷ್ಣ ಅರ್ಜುನನ ರಥ. ಆ ರಥವನ್ನು ತಂದು ಅವರ ಮನೆ ಬಾಗಿಲಲ್ಲಿ ಧರ್ಮ ಕಾರ್ಯ ಮಾಡಿದನಪ್ಪ, ಇವನನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ಅವರ ಮನೆ ಬಾಗಿಲಿಗೆ ಕೃಷ್ಣ ಪರಮಾತ್ಮನೇ ಸನಕ ಸನಂದನ ಸನತ್ಕುಮಾರ ಸನಸ್ಸು ಯಾತ್ರ ಬರ್ತಾರೆ. ಯಾರು ಧರ್ಮ ಕೆಲಸ ಮಾಡಿರೋರ ಮನೆಗೆ ಮಾತ್ರ. ತಟಾಕಂ ಧನ ನಿಕ್ಷೇಪಂ ಬ್ರಹ್ಮತ್ವಾತ್ಯಂ ಸುರಾಲಯಂ ಅರಾಮ ಕೃತಿ ಸತ್ರಾಣಿ ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಬಾವಿ ತೋಡಿಸಿರ್ಬೇಕು, ಜಲಾಶಯ ನಿರ್ಮಾಣ ಮಾಡಿರಬೇಕು, ಊರು ಯಾವ್ದಾರ ಒಂದು ಛತ್ರವನ್ನು ಕಟ್ಟಿಸಿರ್ಬೇಕು, ದೇವಾಲಯ ನಿರ್ಮಾಣ ಮಾಡಿರಬೇಕು, ಅನೇಕ ಧರ್ಮಗ್ರಂಥಗಳನ್ನ ಪ್ರಿಂಟ್ ಮಾಡಿರಬೇಕು, ಸಾಲು ಮರಗಳನ್ನು ನೆಟ್ಟಿರಬೇಕು. ಹೀಗೆ ಯಾವ್ದಾರು ಒಂದು ಮಾಡಿದರೆ ಅವರ ಮನೆಗೆ ಭಗವಂತನೇ ಬಂದು ಕರ್ಕೊಂಡು ಹೋಗ್ತಾನೆ. ಅಂದರೆ ಇನ್ನು ಎಷ್ಟು ಮಟ್ಟಿಗೆ ಸನಾತನ ನಮ್ಮ ಹಿಂದೂ ಧರ್ಮ ಆ ಒಂದು ಕದು ಪುರಾಣದಲ್ಲಿ ಉಲ್ಲೇಖ ಮಾಡ್ಕೊಂಡ್ಬರುತ್ತೆ. ಆಗ ಅವರು ಬಂದು ಅವರನ್ನ ಕರ್ಣಮಂತ್ರಗಳು ಅಂತೇಳಿ ಅವರಿಗೆಲ್ಲ ಪಠಣವನ್ನು ಮಾಡ್ತಾರೆ ಪುರೋಹಿತರು. ಅಲ್ಲಿಂದ ಅವರಿಗೆ ಯಮದೂತರು ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಇದು ನನ್ನ ಬಾಡಿ ನನಗೆ ಕೊಡಬೇಕು ಅಂತ. ಆಗ ಧರ್ಮ ಕಾರ್ಯ ಮಾಡಿದಾರಪ್ಪ. ಯಮದೂತ ಸಂದರ್ಶನ ದೋಷ ಪರಿಹಾರಾರ್ಥಂ ವಿಷ್ಣುದೂತ ಸಂದರ್ಶನಾರ್ಥಂ ಅಂತೇಳಿ ಉಪನಿಷತ್ತನ 2ನೇ ಪ್ರಶ್ನೆಯ ಬ್ರಹ್ಮವಿದಾಪ್ನೋತಿ ಪರಮನ ಪಾರಾಯಣ ಮಾಡ್ತಾರೆ.
ಆಗ ಹೇಳಿದ ತಕ್ಷಣ ಮಹಾವಿಷ್ಣುವಿನ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರು ಯಮಲೋಕ ಇಲ್ಲ ಡೈರೆಕ್ಟ್ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂತ ಪ್ರಾರ್ಥನೆ ಮಾಡುವಂತ ಕಾಲ ಅದಾಗುತ್ತೆ. ಆಗ ಆ ಬಾಡಿಯಲ್ಲಿ ಆತ್ಮವನ್ನ ನಾವೆಲ್ಲವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಗ್ನಿ ಮುಖೇಣವಾಗಿ ಸಂಸ್ಕಾರದಲ್ಲಿ 5 ವಿಧಾನ ಇದೆ. ಭೂಮಿಯಲ್ಲಿ ಹೂಳಬಹುದು, ಅಗ್ನಿಯಲ್ಲಿ ಸುಡುವುದು, ನದಿಯಲ್ಲಿ ವಿಸರ್ಜನೆ ಮಾಡುವುದು, ಗಾಳಿಯಲ್ಲಿ ಇಡುವುದು. ಗಾಳಿಯಲ್ಲಿ ಇಡೋದು ನೀವೆಲ್ಲ ನೋಡಿಲ್ಲ. ಕೈಲಾಸ ಪರ್ವತಕ್ಕೆ ಹೋದ್ರೆ ಪಾರ್ಸಿಗಳೆಲ್ಲ ಅಲ್ಲಿ ಆ ಬಾಡಿಯನ್ನು ತೆಗೆದು ಚರ್ಮವನ್ನು ಶುದ್ಧ ಮಾಡಿ ಅಲ್ಲಿ ಬಾಡಿನ ಇಟ್ಬಿಟ್ಟು ಕೈ ಮುಗಿದು ಬಿಡ್ತಾರೆ, ಅದು ತಿನ್ಕೊಳ್ಳುತ್ತೆ, ಅದು ಪಂಚಭೂತಗಳಲ್ಲಿ ಆಗ್ತದೆ. ಸನ್ಯಾಸಿಗಳನ್ನ ಕಲ್ಲು ಕಟ್ಟಿ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ, ಅದು ಹಾಗೆ ಇರೋದು. ಅವ್ರು ನದೇ ವಿಸರ್ಜೆ ಅಂತ ಹೇಳ್ತಾರೆ. ಅದನ್ನ ಉತ್ತರ ಪ್ರದೇಶದಲ್ಲಿ ಇವೆಲ್ಲ ನೋಡಿರ್ಬೋದು, ಮಾಡ್ತಾರೆ. ಹಾಗೆ ಮನುಷ್ಯನಲ್ಲಿ ಖನನ ಮಾಡ್ತಾರೆ ಕೆಲವರು. ನಮ್ಮಲ್ಲಿ ದಹನ ಸಂಸ್ಕಾರ ಅಂಥೇಳಿ ಬ್ರಾಹ್ಮಣ ದೇಹವನ್ನ ಅಗ್ನಿ, ಒಂದು ಮಗು ಎಲ್ಲಾರು ಹುಟ್ಟಿದು ಅಂದ್ರೆ ಒಂದು ದಿವಸ ಆಹಾರ ಸಿಕ್ತು ಅಂತ, ಅದಕ್ಕೆ ಶುಚಿರ್ಭೂತರಾಗಿ ಅವನನ್ನು ತೊಳೆದು ಪುರುಷ ತೂಕ್ತಿನಿಂದ ಅಭಿಷೇಕ ಮಾಡಿ 9 ನಾಣ್ಯಗಳಿಂದ, ಸುವರ್ಣ ನಾಣ್ಯಗಳಿಂದ ಅದನ್ನೆಲ್ಲ ಉಜ್ಜಿ, ತಲೆಯಿಂದ ಶಿರಹ, ಚಕ್ಷುಷಿ, ನಾಸಿಕೆ, ಶ್ರೋತ್ರೆ, ಜನನ ಅಂದ್ರೆ ಎಲ್ಲದಕ್ಕೂ ಒಂದೊಂದು ನಾಣ್ಯದ ಮಂತ್ರಗಳನ್ನು ಹೇಳಿ ಅದನ್ನು ದಾನ ಮಾಡಿ ಅವಾಗ ಅವನ ಅಗ್ನಿ ಮುಖಾಂತರವಾಗಿ ಯುದ್ಧಮ ಅಂತ ಕರೀತಾರೆ. ನಾವು ಹೋಮವನ್ನು ಮಾಡುವಾಗ 21 ಸಮಿತಿ ಕಟ್ಟಿರ್ತೀವಿ. 37 ಸಮಿಧ ಕೃತಾ ಅಂತ ಪುರುಷ ಸೂಕ್ತಲ್ಲಿ ಬರುತ್ತೆ. ಆ ರೀತಿ ಅವನನ್ನ ಆ ಚಿತಾಗಾರದಲ್ಲಿ ಅದನ್ನು ಅಗ್ನಿಗೆ ಆಹುತಿ ಕೊಡೋದು, ಹೆಣ ಸುಡೋದು ಅನ್ಬಾರದು. ನಾವು ಅದನ್ನು ಅಗ್ನಿಗೆ ತಗೊಂಡೋಗಿ ಹಾಕ್ತಾನೆ. ಅದಕ್ಕೆ ಅವನು ಸುವಾಸನೆ ಹೆಣ್ಣು ಮಕ್ಕಳನ್ನು ತಗೊಳ್ಳಲ್ಲ, ಅರ್ಕ ವಿವಾಹ ಮಾಡಿ ಸುಡಬೇಕು ಅಂತ ಹೇಳುತ್ತೆ. ಹೀಗೆ ಒಂದೊಂದು ಸಂಸ್ಕಾರದ ವಿಚಾರಗಳು ಬೇರೆ ಇದೆ. ಹಾಗೆ ಆ ತಾಯಿಯವ್ರನ್ನ ಅದರೊಳಗೆ ಮೊದಲನೇ ದಿವಸ ಶಾಸ್ತ್ರೋಕ್ತವಾಗಿ ಸುಮಾರು ಒಂದು 60-70 kg ತುಪ್ಪವನ್ನು ಹಾಕಿ, ನಾನು ಅವತ್ತಿನ ಸಹ ಬಂದಿದ್ದೆ. ಆ ಜಗನ್ಮಾತೆಯನ್ನು ಎಲ್ಲಿಂದ ಬಂದಿದ್ದ ತಾಯಿ ಅಲ್ಲಿಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಮೊದಲನೇ ದಿವಸ. ನಂತರ ಸಂಚಯನ ಅಂತ ಸಂಗ್ರಹ ಮಾಡೋದು ಅಂತ ಹೆಸರು. ಎಲ್ಲವನ್ನ ಅಸ್ಥಿಗಳನ್ನ, ಕುಂಭ ಅಂದ್ರೆ ಮಡಿಕೆ, ಮನುಷ್ಯ ಹುಟ್ಟುವಾಗ ಚರ್ಮದ ಮಡಿಕೆಯಲ್ಲಿ ಬರ್ತಾನೆ. ಹೊರಗಡೆ ಬರುವಾಗ ತಾಯಿ ಗರ್ಭದಲ್ಲಿ ಪರಾಶರ ಮತ್ತು ಮತ್ಸ್ಯಗಂಧಿ ಎಂದ ಭೋಗವಾಗಿ ವ್ಯಾಸ ಅಂದ್ರೆ ಗರ್ಭದ ಚೀಲದಲ್ಲಿ ಭೂಮಿ ಲೋಕ ಇಳಿತಾನೆ. ಅದಕ್ಕೆ ಪುನಃ ಮಣ್ಣಿನ ಮಡಿಕೆಯನ್ನು ತಂದು ಅದರೊಳಗೆ ನಾವು ಮೊಸರನ್ನು ಹಾಕಿ ಆ 21 ಮೂಳೆ ಚೂರುಗಳನ್ನು ಮಾಡಿ ಪುನಃ ತಾಯಿಯನ್ನು ಅದಕ್ಕೆ ಕಟ್ಟಿ ತಗೊಂಡೋಗಿ ಸಂಗಮಗಳಲ್ಲಿ ವಿಸರ್ಜನೆ ಮಾಡ್ತಾರೆ. ಯಾಕೆಂದ್ರೆ ಎಲ್ಲಿಂದ ಬಂದರೂ ನೀವು ಅಲ್ಲಿಗೆ ಹೋಗ್ಬೇಕು ವಾಪಸ್. ತಂದೆ ಮತ್ತು ತಾಯಿಯ ಸಂಗಮದಿಂದ ನೀವು ಬಂದಿದ್ದೀರಾ. ಪುನಃ ಭೂಲೋಕದಲ್ಲಿ ಹರಿಯುವ ನದಿಗಳನ್ನು ಸಂಗಮ ಅಂತ ಕರೀತಾರೆ. 2 ನದಿಗಳು ಸೇರುವ ಜಾಗವನ್ನ ತಾಯಿಯ ಜನನೇಂದ್ರಿಯ ಜಾಗ ಎಂದು ಕರೆದಿರುವುದರಿಂದ ಅಲ್ಲಿ ಯಾವ ಮನುಷ್ಯನು ಕುಂಭಮೇಳ ಅಂತ ಸ್ನಾನವನ್ನು ಮಾಡುತ್ತಾನೋ ಅವನಿಗೆ ರೀಬರ್ತ್ ಆಗ್ತಾನೆ, ನ್ಯೂ ಬಾಡಿ ಬರುತ್ತೆ ಅವನಿಗೆ. ಅದಕ್ಕೆ ಅಲ್ಲಿ ತಗೊಂಡೋಗಿ ವಿಸರ್ಜನೆ ಮಾಡಿದಾಗ ಪುನಃ ಅಲ್ಲಿಂದ ಆಕಾಶಕ್ಕೆ ಹೋಗ್ತಾನೆ. ಆಕಾಶದಿಂದ ಸೂರ್ಯನ ಕಿರಣದ ಪುನಃ ಮಳೆ ಆಗ್ತಾರೆ, ಮೋಡ ಆಗ್ತಾನೆ, ಪುನಃ ವಾಪಸ್ ಸರ್ಕ್ಯುಲೇಷನ್, ಪುನರಪಿ ಮರಣಂ ಪುನರಪಿ ಜನನಂ ಬರ್ತಾ ಇರ್ತೀವಿ. ಮನುಷ್ಯ ಬದುಕಿದ್ದಾಗ ಯಾವ ಒಳ್ಳೆ ಕೆಲಸ ಮಾಡಿದರೆ ನೀರಲ್ಲಿ ಹುಟ್ಟಿದಾಗ ಮೀನಾಗಿ ಮನುಷ್ಯನಾಗಿ ಹುಡ್ತಾನೆ, ಇಲ್ಲೇರೆ ನೀರಲ್ಲಿ ಹುಡ್ತಾನೆ, ಮೀನಾಗಿ ಪಕ್ಷಿಗಳಾಗಿ ಹುಡ್ತಾನೆ, ಗಿಡಮರಗಳಾಗಿ ಹುಡ್ತಾನೆ. ಬೇಕಾದಷ್ಟು 84 ಲಕ್ಷ ಜೀವರಾಶಿಗಳು ಕಳೆದು ನೀವೆಲ್ಲ ಬಂದು ಎದುರುಗಡೆ ಕೂತಿದ್ರು. ಇಷ್ಟೆಲ್ಲ ಆಗಿದೆ ಅಂದ್ರೆ ನಿಮಗೆ ನಂಬಕ್ಕೆ ಆಗ್ತಿಲ್ಲ. ಅದಕ್ಕೆ ನಮ್ಮನ್ನೆಲ್ಲ ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ, ಮಸ್ತಿಷ್ಕ ಅಂತ ಕರೀತಾರೆ. ಅದನ್ನ ಕನ್ನಡದಲ್ಲೆಲ್ಲ ನೀವು ಸೈನ್ಸಲ್ಲಿ ಓದಿರ್ಬೋದು. ಅದೆಲ್ಲ ರೆಕಾರ್ಡ್ ಮಾಡ್ತಾ ಇದೆ. ಯಾರ ಮನೆ ಟೋಪಿ ಹಾಕಿದ್ದೀರಾ, ಯಾರು ಸಾಲ ಮಾಡಿದ್ದೀರಾ, ಯಾರು ಬಡ್ಡಿ ಇಸ್ಕೊಂಡಿದ್ದೀರಾ, ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳೇಬೇಡಿ ನೀವು. ಅದನ್ನೇ ಫ್ಲೈಟಲ್ಲಿ ಇಟ್ಟಿರ್ತಾನೆ ಬ್ಲ್ಯಾಕ್ ಬಾಕ್ಸ್ ಅಂತ ಕೇಳಿರ್ಬೋದು. ಅದು ಯಾರಿಗೂ ಗೊತ್ತಾಗಲ್ಲ. ಆ ಕೀ ಯಮಧರ್ಮನ ಹತ್ರ ಇದೆ. ಅದನ್ನೇ ಚಿತ್ರಗುಪ್ತ ಅಂದ್ರೆ, ಚಿತ್ರ ಅಂದ್ರೆ ಪಿಕ್ಚರ್ಸ್ಗಳು, ಗುಪ್ತ ಅಂದ್ರೆ ಇಡೋದು ಅದರೊಳಗೆ. ಎಲ್ಲ ಇಲ್ಲಿ ಇಟ್ಟಿದ್ದಾನೆ ನಮ್ಮರದೊಳಗೆ. ನಾವು ಅದಕ್ಕೆ ಎಚ್ಚರಿಕೆಯಿಂದ ಜೀವನದಲ್ಲಿ ನಡ್ಕೊಳ್ಬೇಕು. ಯಾರಿಗೂ ಗೊತ್ತಿಲ್ಲ, ಯಾರಿಗೋ ಮೋಸ ಮಾಡಿಬಿಟ್ಟ ಅಂದರೆ ಆ ಜಗತ್ತಲ್ಲಿ ಅವನು ಮೋಸ ಮಾಡೋಕ್ಕಾಗಲ್ಲ. ನಾವು ಮಾಡಿದ ಪುಣ್ಯ ಕರ್ಮವನ್ನ ನಮ್ಮ ಮಕ್ಕಳು ಅನುಭವಿಸ್ತಾರಂತೆ ಮುಂದೆ. ಯಾರೋ ಮಾಡಿದ್ ನಿಮ್ಮ ತಾತ ಮುತ್ತಾತ ನೋಡಪ್ಪ, ಈ ಮಕ್ಕಳನ್ನ ಬೆನ್ನು ಮೂಳೆ ಇಲ್ಲ ಸಾಕ್ತಾ ಕೂತಿದ್ದೀನಿ. ನನ್ನ ಮಗ ದೊಡ್ಡವನಾದ, ಡಾಕ್ಟರ್ ಆಗಿದ್ದಾನೆ, 25 ವರ್ಷ ಲೋನ್ ಮಾಡಿ ಫಾರಿನ್ ಕಳಿಸ್ದೆ. ಯಾವತ್ತು ಬರ್ತಾನೆ ಅವನು? ಯಾವತ್ತೋ 4 ಸಲ ಜೀವನದಲ್ಲಿ ಬರ್ತಾನೆ. ಕೊನೆ ದಿವಸ ಸತ್ತೋಗಿದ್ರೆ ತಕ್ಷಣ ಐಸ್ ಬಾಕ್ಸ್ ರೆಡಿ ನಮ್ಮ ಮಗ ಬರ್ತಾನೆ ಅಂತ 3 ಸಲ ಕೊಳಿಸ್ತಾರೆ ಹೆಣನ. ನಂತರ ತಗೊಂಡು ಸಂಸ್ಕಾರ ಮಾಡ್ತೀವಿ, ಜೀವನದಲ್ಲಿ ಊಟ ಹಾಕಲ್ಲ. ಆ ಋಣ ಆ ಮಕ್ಕಳು ಹುಟ್ಟುವ ಮಕ್ಕಳಲ್ಲಿ ಆ ದೋಷ ಬಂದ ತಕ್ಷಣ ಬೆನ್ನು ಮೂಳೆ ಇಲ್ದಾರ ಮಗು ಹುಡ್ತವೆ. ನೋಡಿರ್ಬೇಕು, ಕೆಲವು ಮಕ್ಕಳಿಗೆಲ್ಲ ಸ್ವಾಧೀನ ಇರಲ್ಲ. ನೀವು 12 ವರ್ಷ 18 ವರ್ಷ 20 ವರ್ಷ ಬುಟ್ಟಿಲಿ ನಾಗರಾವ್ ಸಾಕ್ಬೇಕು ಅವ್ರನ್ನ. ಯಾವ ದೋಷದಿಂದ? ಅಪ್ಪ ಅಮ್ಮನಿಗೆ ನಾವು ಮಕ್ಕಳ ಹುಟ್ಟಿದ ಮೇಲೆ ಒಂದು ತುತ್ತು ಅನ್ನ ಋಣ ಹಾಕ್ಲಿಲ್ವಲ್ಲ ಸರ್, ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ದಾರೆ. ಆ ದೋಷಗಳೆಲ್ಲ ಇದರಿಂದಲೇ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಆಯ್ತು ಅವ್ರದ್ದು. ಪ್ರತಿದಿನ ಊಟ ಇಲ್ಲ, ದಿವಸ ಒಂದೊಂದು ಪಿಂಡವನ್ನು ಕೊಟ್ಟರು. 9 ದಿನ ಅವರಿಗೆ ವಾಸೋದಕ ತಿಲೋದಕ, ಬಾಡಿಯೆಲ್ಲ ಆತ್ಮ ಅಳುತ್ತಾ ಇದೆ, ಸುಡ್ತಾ ಇದೆ. ಅದಕ್ಕೆ ವಾಸೋದಕ ಬಟ್ಟೆ ನೀರನ್ನು ಕೊಟ್ಟರು, ಮೃತ್ತಿಕಾ ನೀರನ್ನು ಕೊಟ್ಟರು, ಎಲ್ಲವನ್ನು ಕೊಟ್ಟು 10 ದಿನಗಳ ಕಾಲ ಅದನ್ನು ಸಾರ್ಕೊಂಡು ಪ್ರಯಾಣ ಹೋಗ್ತಾ ಇದೆ. ಅಲ್ಲಿ ತನಕ ಪ್ರೇತ ಅಂತ ಕರೀತಾರೆ. ಪ್ರೇತ ಅಂದ್ರೆ ಎದುರ್ಕೋಬೇಕಾದಿಲ್ಲ, ಅದಕ್ಕೂ ಏಕವಚನದಲ್ಲಿ ಕರೆಯುವಂಥ ಶಬ್ದ ಅದು ಕಾಣಲ್ಲ ಅಷ್ಟೇ.
ಕಾಣುತ್ತಾ ಅಂದರೆ ಕಾಣಲ್ಲ, ನಿಮಗೆಲ್ಲ ಅನುಭವದಿಂದ ಗೊತ್ತಾಗುತ್ತದು. ಆದ್ದರಿಂದ ಅದನ್ನು 10ನೇ ದಿನ ಧರ್ಮ ಉದಕ ಅಂತ ನಾವು ಮಾಡಿರುವ ಪುಣ್ಯಗಳೆಲ್ಲ ಬಂಧುಗಳೆಲ್ಲ ಸೇರಿ ಧರ್ಮ ಉದಕ ಅಂತ ಕೊಟ್ವಿ ಅದಕ್ಕೆ. ನಂತರ 11ನೇ ದಿನ ವೃಷೋತ್ಸರ್ಗ ಅಂತೇಳಿ ಆ ಕರುವನ್ನು ಪ್ರಾರ್ಥನೆ ಮಾಡಿ, ಭೋ ವೃಷಭರಾಜ ಪೂರ್ವ ದೇಶಂ ಗತ್ವ ದಕ್ಷಿಣ ದೇಶಂ ಗತ್ವ ಪಶ್ಚಿಮ ದೇಶಂ ಗತ್ವ ಅಂತೇಳಿ ಒಂದು ಕರುವನ್ನು ಬಿಟ್ಟು ಅವರ ಆತ್ಮವನ್ನು ಕರ್ಕೊಂಡು ಹೋಗಪ್ಪ. ಅಲ್ಲಿ ಅನೇಕ ನದಿಗಳು ಕೊಳಗಳೆಲ್ಲ ಕಲ್ಯಾಣಿಗಳೆಲ್ಲ ಬೇಕಾದಷ್ಟು ಇದೆ, ದಾಟಕ್ಕೆ ಕಷ್ಟ ಆಗುತ್ತೆ. ಕೀವಿನ ಕೊಳಗಳಿದೆ, 360 ನರಕ ಲೋಕಗಳಿದೆ. ಏನೆಲ್ಲ ಬುರುಡೆ ಬಿಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಗರುಡ ಪುರಾಣವನ್ನು ಮುಂದೆ ಅದರವನ್ನ ವ್ಯಾಖ್ಯಾನ ಮಾಡಿ ಮುಂದೆ ನೀವೆಲ್ಲ ತಿಳ್ಕೊಳ್ಬೇಕು. ಯಾಕೆ ಹೇಳಲ್ಲ ಅಂದರೆ ಇದೆಲ್ಲ ಓದಬಾರದು ಅನ್ನೋದು ನಿಮ್ಮ ಮನೆಗಳಿಗೆ ಬಂದ್ಬಿಟ್ಟಿದೆ. ಒಂದು 18 ಪುರಾಣಗಳು ಓದಕ್ಕೆ ಅರ್ಹತೆನೇ. ಮೊದಲು ನೀವು ಗರುಡ ಪುರಾಣ ಓದಿದ್ರೆ ನಿಮ್ಮ ಮನೆಯಲ್ಲಿ ಕರ್ಮವನ್ನು ಮಾಡಲಿಕ್ಕೆ ನಿಮ್ಗೆ ಏನು ಅಂತ ಶ್ರದ್ಧೆ ಬರುತ್ತೆ. ಇಲ್ಲೇರೆ ಯಾರೋ ಹೇಳಿದ್ದನ್ನ ತಲೆ ಬಗ್ಸ್ಕೊಂಡು ಕೂತ್ಕೋತೀರಾ, 4 ದಿವಸ ಕರ್ಮ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಎಷ್ಟು ಜನ ಈಗ ಹೋಗ್ಬಿಟ್ರು, ಯಾರು ಸಂಸ್ಕಾರ ಮಾಡಲಿಲ್ಲ. ಕರೋನಾದಲ್ಲಿ ಕರೋನಾ ಏನೂ ಮಾಡೋಗಿಲ್ಲ. ನೀವೇ ನೋಡಿದ್ರಿ, ನಾನೇ 1000 ಜನದ ಅಸ್ಥಿ ವಿಸರ್ಜನೆಗಳಿಂದ ಒಂದೊಂದು ನೇಮ್ ಹಾಕಿ ಕೊಟ್ಟಿದ್ರು ನಮಗೆ, ಅಷ್ಟನ್ನು ತಗೊಂಡೋಗ್ಬಿಟ್ವಿ, ಒಬ್ಬರು ಬರಲಿಲ್ಲ. ಅದಕ್ಕೆ ಯಾಕೆ ಅಷ್ಟೆಲ್ಲ ಮಾಡಿ ಸಾಕಿದ್ದಾರೆ, ಅವರೆಲ್ಲ ಪಾಪ ಆತ್ಮಕ್ಕೆ ವಂಚನೆ ಮಾಡಿದಾಗ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಸಂಸ್ಕಾರಗಳನ್ನು ಯಾವುದೂ ಬಿಡಬಾರ್ದು. 12ನೇ ದಿನ ಸಪಿಂಡೀಕರಣ ಅಂತ. ಇವತ್ತಿಂದ ನಾವು ಷಷ್ಟುತ್ತರ ತ್ರಿಶತ ದಿನ ಪರ್ಯಂತಮ್ ಅಂತೇಳಿ ಅವ್ರ ಪ್ರಯಾಣ ಆಗ್ತಾ ಇರುತ್ತೆ. ದಾರಿಯಲ್ಲಿ ಊಟ ಇಲ್ಲ, ಹಾಲ್ಟಿಂಗ್ ಸ್ಟೇಷನ್ ಇದೆ, ಊನಾಬ್ದಿಕ, ತ್ರೈಪಕ್ಷಿಕ, ಊನಷಾಣ್ಮಾಸಿಕ, ಊನಾಬ್ದಿಕ ಅಂತ 4 ಹಂತಗಳನ್ನ ಒಂದೊಂದು ಮನೆ ಇರುತ್ತೆ. ಅಲ್ಲೇ ಕೂರಿಸಿರ್ತಾರೆ. ತಡಿಯಪ್ಪ, ನಿಮ್ಮ ಮಕ್ಕಳೇನು ಆಹಾರ ಕೊಟ್ಟಿದ್ದಾರೆ, ಕೊಡ್ತೀನಿ ತಡಿಯಪ್ಪ ಅಂತ ಹೇಳ್ತಾರೆ. ಆಗ ಕೊಡಬಾಗ್ಲೇ ಬರದೆ ದಶದಾನ ಅಂತ. ಇವತ್ತಾಲೆ ಗೋದಾನವನ್ನ ಮಾಡಿದಾರೆ ಮೊನ್ನೆ. ಅದು ವಿಶೇಷವಾದಂಥ ಗೋದಾನ 4 ಹೇಳ್ತಾನೆ. ಮೊದಲೇ ಉತ್ಕ್ರಾಂತಿ ಗೋದಾನ ಅಂತ ಒಂದು ಬರುತ್ತೆ, ಆಮೇಲೆ ವೈತರಣಿ ಗೋದಾನ ಅಂತ ಇವತ್ತೊಂದು ಬರುತ್ತೆ, ಸತ್ಯ ಸಂನಿಶ್ಚಯ ಗೋದಾನ ಅಂತ ಒಂದು 4 ಗೋದಾನಗಳನ್ನು ಮಾಡಬೇಕು. ಅಯ್ಯೋ ಯಾಕಪ್ಪ ಗೋದಾನ ಮಾಡಬೇಕು? ಯಾರೋ ಭಟ್ರು ಗಿಟ್ರು ಹಸು ಗೀಸು ಸಾಕೊಳ್ಳೋರಿಗೆ ಹಾಲು ತಿಂದು ಕುಡ್ಕೊಳ್ಳೋದಲ್ಲ. ತಾಯಿ ನನಗೆ ಎರೆ ಹಾಲನ್ನು ಕೊಟ್ಟಿದ್ದಾಳೆ, ಮೊದಲನೇ ದಿವಸದಿಂದ ಸಾಯೋವರೆಗೂ ಎಷ್ಟು ಲೀಟ್ರ್ ಹಾಲು ಕುಡಿದಿದ್ದೀರಾ ನೀವು, ಅದು ಸಾಲ ಆಗಿದೆ. ಅದಕ್ಕೋಸ್ಕರ ಜೀವನದಲ್ಲಿ ಒಂದು ಹಸುವನ್ನು ದಾನವನ್ನು ಮಾಡು. ಗೋದಾನ, ಭೂದಾನ ಎಲ್ಲ ಅಗದಿದ್ಯಾ, ಟಾರ್ ಹಾಕಿದ್ಯಾ, ಗದ್ದೆ ಉತ್ತಿದ್ಯಾ, ನನ್ನ ಮೇಲೆ ಬೋರ್ ಹಾಕಿದ್ಯಾ, ಕೊರೆದಿದ್ಯಾ ನೀನು, ಇವೆಲ್ಲ ದೋಷ ಆಗುತ್ತೆ, ಭೂತಾಯಿ ದೋಷ. ಅದಕ್ಕೆ ಚಿಕ್ಕದಾಗಿ ಒಂದು ನನ್ನ ಕೈಲಾದಂಥ ಒಂದು ಚಿಕ್ಕ ಸೈಟಾರೋ ಯಾವುದೋ ಒಂದು ಸೆಟ್ಟಾರೋ ದಾನವನ್ನು ಕೊಡಬೇಕು ಅಂತ ಹೇಳ್ತಾನೆ. ತಿಲದಾನ, ಎಳ್ಳನ್ನು ಯಾಕೆ ಕೊಡಬೇಕು? ಯಾರು ಪುರೋಹಿತರ ಮನೆ ಉದ್ಧಾರ ಆಗಕ್ಕೆ ದಾನಗಳು ಕೊಡೋದಲ್ಲ, ಅದು ಅವ್ರ ಕರ್ಮ ಕಳ್ಕೊಳ್ಳೋಕೆ ಕೊಡೋದು. ತಿಲ ಕಾಶ್ಯಪ ಸಂಭೂತ ಅಂತ ಹೇಳಿದ್ದಾರೆ. ಎಳ್ಳಿನಿಂದಲೇ ನಮ್ಮ ದೇಹ ಹುಟ್ಟೋದು. ಆದ್ರಿಂದ ಚಕ್ಲಿ, ಕೋಡ್ಬಳೆ, ಎಣ್ಣೆ, ತಿಂಡಿ ನೀವೆಲ್ಲ ತಿಂದು ತೇಗ್ಬಿಟ್ಟಿದ್ದೀರಾ, ಅದರಿಂದಲೇ ದೇಹ ಬೆಳೆಸಿದಾರ, ಸಾಲ ಆಗಿದೆ. ಅದಕ್ಕೋಸ್ಕರ ಎಳ್ಳನ್ನು ಕೊಡು. 1000 ಮೀಟರ್ ಬಟ್ಟೆ ಹರಿದಾಕಿದಾರ ಜೀವನದಲ್ಲಿ. ಆ ಬಟ್ಟೆ ಮುಂದೆ ಬರಬೇಕಾದ್ರೆ FD ಫಿಕ್ಸೆಡ್ ಡಿಪಾಸಿಟ್ ಇಟ್ಕೋಬೇಕು ನೀನು. ವಸ್ತ್ರದಾನ, ಧಾನ್ಯದಾನ, ಗುಡದಾನ, ಬೇಕಾದಷ್ಟು ಜೀವನದಲ್ಲಿ ವೀರ್ಯನಾಶ ಮಾಡಿದ್ಯಾ, ಸುವರ್ಣದಾನ, ಎಲ್ಲ ದಾನಕ್ಕೂ ಒಂದೊಂದು ಅರ್ಥವನ್ನು ಬರೆದಿದ್ದಾರೆ. ದಶದಾನಗಳು ಅಂತ ಕರೀತಾರೆ. ಆಮೇಲೆ ಅವ್ರಿಗೆ ಹೋದಾಗ ಅಲ್ಲಿ ಮಲ್ಕೊಳ್ಳೋಕ್ಕೆ ಜಾಗ ಇರಲ್ಲ. ತಡಿಯಪ್ಪ, ನಿನ್ನ ಮಗ ಒಂದು ಹಾಸಿಗೆ ಕೊಟ್ಟಿದ್ದಾನೆ, ನೀವೇನು ಮಾಡ್ತೀರ? ಪ್ರತ್ಯಾಮ್ನಾಯ 100 ರೂಪಾಯಿ ಕೊಟ್ಬಿಡೋದು. ಅದು ಬೀಸಣಿಗೇನೂ ಬರಲ್ಲ ಅಲ್ಲಿ ಬೀಸಕ್ಕೆ ಅವ್ರಿಗೆ. ಯಾಕೆ ಅಂದರೆ ನೋಡ್ಕೊಳ್ಬೇಕು ಅದನ್ನ ಏನಾಗುತ್ತೆ. ಶಕ್ತಿ ಇರೋನು, ಇಲ್ಲದೇ ಇರೋನು ಏನು ಮಾಡದೇ ಇರೋ ಪರವಾಗಿಲ್ಲ. ಹೊಳೆಯಲ್ಲಿ ಸ್ನಾನ ಮಾಡಿ 11 ದಿವಸ ಮಡಿಕೆಯಲ್ಲಿ ಅನ್ನ ಮಾಡಿ ಎಳ್ಳು ಮತ್ತು ಮೊಸರು ಕಲಿಸ್ಬಿಟ್ಟು ನೀನು ಇಟ್ಬಿಟ್ರೂ ನಿನಗೆ ಆ ಒಂದು ಅಶ್ವಮೇಧ ಆಗುತ್ತೆ, ಫಲ ಬರುತ್ತೆ. ಇರೋನೇನಾದರೂ ಮಾಡಿದ್ರೆ 100 ಅಶ್ವಮೇಧ ಮಾಡಿದ್ರೆ ಆ ದೋಷ ಹೋಗಲ್ಲ. ಅದಕ್ಕೋಸ್ಕರ ಇರುವಾಗ ಇವೆಲ್ಲ ಭಗವಂತ ಕೊಟ್ಟಿದ್ದಾನೆ. ಕೊಟ್ಟಿರೋ ನಿಮ್ಗೆ ದೊಡ್ಡ ಕೆಲಸ ಅಲ್ಲ ಇವೆಲ್ಲ ಮಾಡೋಕ್ಕೆ. ಯಾರು ಸಹಿತ ಏನು ಶಾಸ್ತ್ರಗಳೇ ನೀವು ಇಲ್ಲಿ ಕೊಟ್ಟಿದ್ದು ನಾನು ತರ್ಪಣ ಬಿಟ್ಟರೆ ಅಲ್ಲಿ ಹೋಗುತ್ತಾ, ಆ ಪಿಂಡ ಕೊಟ್ಟಿದ್ದು ಅಲ್ಲಿ ಹೋಗುತ್ತಾ ಅಂತ ಕೇಳುವಂಥ ಕಾಲ ಇದೆ. ಅದಕ್ಕೆ ಏ ಅಗ್ನಿದಗ್ಧಾಹ ಏ ಅನಗ್ನಿದಗ್ಧಾಹ ಏವಾ ಜಾತ ಕುಲೆ ಮಮ ಭೂಮೌದತ್ತೇನ ಪಿಂಡೇನ. ಅರ್ಥವೇ ಗೊತ್ತಿಲ್ಲ ಇದು. ನಮ್ಮ ವಂಶದಲ್ಲಿ ನೋಡಿ, ನಮ್ಮಲ್ಲಿ ಶ್ರಾದ್ದ ಆದಾಗ ಒಂದೇ ಒಂದು ಪಿಂಡ ತೊಗೊಂಡೋಗಿ ಇಡ್ತಾರೆ. ನೀವೆಲ್ಲ ನೋಡಿರ್ಬೇಕು, ಅಜ್ಜಿ ತಾತ ಬರಲ್ಲ ಅಲ್ಲಿ. ನಮ್ಮ ವಂಶದಲ್ಲಿ ದುರ್ಮರಣ ಆಗಿರೋರು, ಸತ್ತೋಗಿರೋರು ಅವರೆಲ್ಲ ಇವತ್ತು ಊಟಕ್ಕೆ ಬಂದು ಕೂತ್ಬಿಟ್ಟಿರ್ತಾರೆ. ಯಾರ ರೂಪದಲ್ಲಿ ಬರ್ತಾರೆ ಗೊತ್ತಿಲ್ಲ. ಅವ್ರಿಗೋಸ್ಕರ ಒಂದು ಪಿಂಡವನ್ನು ಇಡ್ತಿದ್ದೇನೆ ಅಂತೇಳಿ ಆ ಪಿಂಡವನ್ನು ಇಟ್ಟಾಗ ಅದರಲ್ಲಿ ಹೋಗುತ್ತೆ. ಹೇಗೆ ಹೋಗುತ್ತೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಚಲಾವಣೆ ಇರೋದು ರೂಪಾಯಿಗಳು, ಅದನ್ನ ನಾವು ಮಾಡ್ತಾ ಇದೀವಿ. ಇದೇ ಅಮೆರಿಕಾಗೆ ಹೋದ್ರೆ ಆಗಲ್ಲ, ಡಾಲರಾಗಿ ಕನ್ವರ್ಟ್ ಆಗುತ್ತೆ. ಇಂಗ್ಲೆಂಡ್ಗೆ ಹೋದ್ರೆ ಪೌಂಡಾಗಿ ಹೋಗುತ್ತೆ. ಹಾಗೆ ನಾವು ಕೊಡ್ತಕ್ಕಂಥದ್ದು ಯಾವ ರೂಪದಲ್ಲಿ ಅವ್ರಿಗೆ ಹೋಗಬೇಕು ಅದು ಆಯಾ ರೂಪದಲ್ಲಿ ಹೋಗುತ್ತೆ ಅಂತೇಳಿ ಗರುಡ ಪುರಾಣದಲ್ಲಿ ಶಾಸ್ತ್ರಕಾರರೆಲ್ಲ ಬರೆದಿದ್ದಾರೆ. ಆದ್ದರಿಂದ ಅದರಲ್ಲೂ ಸಹಿತ ನಾವು ಪಿಂಡ ಪ್ರದಾನವನ್ನು ಮಾಡಿ ಊನಾದಿ ಪಂಚರಸ ಮಾಸಿಕ ಅಂತ ಬ್ರಾಹ್ಮಣರನ್ನ 4-5 ಜನ ಕರೆಸಿ, ಆ ತಿಂಗಳೆಲ್ಲ ಮಾಡೋಕ್ಕಾಗಲ್ಲಪ್ಪ, FD ಫಿಕ್ಸೆಡ್ ಡಿಪಾಸಿಟ್ ಇಟ್ಬಿಡ್ತಾ ಇದ್ದೀನಿ ಅಂತೇಳಿ ಆ ಶ್ರಾದ್ದಗಳನ್ನು ಮಾಡ್ತೀವಿ. ಹೀಗೆ ಅದನ್ನೂ ಸಹಿತ ನಾವು ಕರ್ಮಾಂತಗಳೆಲ್ಲ ಮಾಡಿ ಯಾವುದಕ್ಕೂ ಲೋಪವಿಲ್ಲದಂತೆ ಜೀವತೋ ವಾಕ್ಯಕರಣಾತ್ ಅದನ್ನು ಮಾಡಿದ್ದಾರೆ ಅವರು. ತಾಯಿ ಬದುಕಿರುವಾಗಲೂ ಅವ್ರ ಮಾತನ್ನು ಕೇಳಿ ಪ್ರತ್ಯಬ್ಧಂ ಭೂರಿ ಭೋಜನಂ, ಬಂಧುಗಳನ್ನ ಒಳಗೂಡಿ ಎಲ್ಲರಿಗೂ ಸಹಿತ ಭೂರಿ ಭೋಜನವನ್ನು ಹಾಕಿಸ್ಬೇಕು.
ಗಯಾಯಾಂ ಪಿಂಡದಾನೇನ, ಜೀವನದಲ್ಲಿ ಒಂದು ಸಲವಾದರೂ ಹೋಗಿ ಗಯಾ ವಿಷ್ಣುಪಾದದಲ್ಲಿ ಒಂದು ಪಿಂಡ ಪ್ರದಾನವನ್ನು ನೀವು ಹಾಕ್ಬಿಟ್ಟು ಬರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಮುಂದೆ ಹೋಗಿ ಗಯಲ್ಲೂ ಸಹಿತ ಆ ಪಿಂಡ ಪ್ರದಾನವನ್ನು ಹಾಕಿ ಬರ್ತಾರೆ. ಇಷ್ಟೆಲ್ಲ ಸಂಸ್ಕಾರ ದಾಟ್ಕೊಂಡು ಬಂದ್ವಿ. 1 ವರ್ಷಗಳ ಕಾಲ ಪ್ರಯಾಣ ಆಗುತ್ತೆ. ನಮಗೆ ಮಾತ್ರ 24 ಗಂಟೆಗೆ ಒಂದಿನ, ಅವ್ರಿಗೆ ಹಾಗಲ್ಲ. ಶುಕ್ಲ ಪಕ್ಷ ಹಗಲು, ಕೃಷ್ಣ ಪಕ್ಷ ರಾತ್ರಿ. ಅದಕ್ಕೆ 12 ದಿನ, ವರ್ಷಕ್ಕೊಂದೇ ದಿನ ಪಿತೃದೇವತೆಗಳಿಗೆ. ದೇವತೆಗಳಿಗೆ 6 ತಿಂಗಳು ಹಗಲು, 6 ತಿಂಗಳು ರಾತ್ರಿ. ಹಾಗೆ ನಾವು ಮಾಡ್ತಕ್ಕಂಥ ತಿಂಗಳಿಗೆ 1 ಶ್ರಾದ್ದ, ಅವರಿಗೆ ಊಟ ಹಾಕ್ತಾರೆ. ಶ್ರಾದ್ದಗಳನ್ನು ಮಾಡಬೇಕು ನಾವು, ಯಾವುದನ್ನು ನಿಲ್ಲಿಸಬಾರ್ದು. ನೀವು ಮನೆಯಲ್ಲಿ ಶ್ರಾದ್ದ ಮಾಡಿದ್ರೆ ನಾಳೆ ನಿಮ್ಮ ಮಗ ಸ್ವಯಂ ಪಾಕನಾರು ಕೊಡ್ತಾನೆ. ನೀವು ಈಗಲೇ ಸ್ವಯಂ ಪಾಕ ಕೊಡೋಕೆ ಶುರು ಮಾಡಿದ್ರೆ ಅವನು ಹೋಟ್ಲಿಗೆ ಕರ್ಕೊಂಡೋಗಿ ನಮ್ಮ ತಂದೆ ತಿಥಿ ಬಾ 2 ಇಡ್ಲಿ ವಡೆ ಕೊಡಿಸ್ಬಿಡ್ತೀನಿ ಕಳಪ ಸಾಯಂಕಾಲ ಅಂದ್ಬಿಡ್ತಾರೆ. ಈ ಥರ ಕರ್ಮವನ್ನು ನೀವು ಮಕ್ಕಳಿಗೆ ಶ್ರದ್ಧಾವಂತರಾಗಿ ನೀವೇನು ಮಾಡ್ತಾರೆ ನೋಡ್ತಾ ಇರ್ತಾರೆ. ನೀವು ಬೆಳಗ್ಗೆ 6 ಗಂಟೆಗೆ ಎದ್ದು ನೀರು ಚೆಲ್ಬಿಟ್ಟು ದೇವ್ರ ಮೇಲೆ ಕೂತ್ಕೊಂಡು ಮಣಿ ತಿರುಗಿಸ್ತಾ ಕೂತಿದ್ರೆ ಅವನು 8 ಗಂಟೆಗಾದರೂ ಹೇಳ್ತಾನೆ. ನೀವೇ 10 ಗಂಟೆ ಬೆಡ್ ಕಾಫಿ ಕುಡಿದ್ರೆ ಅವನು 2 ಗಂಟೆಗೆ ಹೇಳೋದು. ಸಂಸ್ಕಾರ ಯಾರಿಂದ ಬರಬೇಕು? ಸನಾತನ ಧರ್ಮಕ್ಕೆ ಎಷ್ಟೊಂದು ಪೆಟ್ಟು ಬೀಳ್ತಾ ಇದೆ. ದಿನ ಬೆಳಗಾದರೆ ಹೇಳ್ತಾ ಇದ್ದಾರೆ ಮರಿಯಲ್ಲಿ ಪೂಜೆ ಮಾಡಿ, ಧ್ಯಾನ ಮಾಡಿ, ವ್ರತ ಮಾಡಿ, ಕತೆ ಮಾಡಿ, ಎಲ್ಲವನ್ನು ಮಾಡಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವುದೋ ಒಂದರಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಯಾಕೆ ನಾನು ಮಾಡಿದ್ರೆ ನನ್ನ ಮಕ್ಕಳು ಮಾಡೋದು ಗೊತ್ತಾಗ್ತಿದೆ ನಿಮಗೆ. ಇದೆಲ್ಲ ನಿಮ್ಮ ಮನೆ ಒಳಗೆ ನೋಡ್ತಾ ಇರ್ತೀರಾ. ಏನು ಮಗು ಚಿಕ್ಕ ವಯಸ್ಸಲ್ಲಿ ಪಂಚಪಾತ ಉದ್ಧರಣೆ ದೇವರು ಇಟ್ಕೊಳ್ಳುತ್ತೆ. 8 ವರ್ಷ 10 ವರ್ಷವರೆಗೂ ನೀರು ಚೆಲ್ಲಿದ್ದೆ 12 ಆಗ್ತಿದ್ದಾಗೆ ಅದು ಆಗಲೇ ಯೂನಿಫಾರ್ಮ್ ಹಾಕೊಂಡು ಹೊರಗೊಟ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಏನು ಸಂಜಾವನೆ ಮಾಡ್ತಿದ್ದ ಅಂತ. ದೊಡ್ಡ ಬಲ್ತ್ ಕಟ್ರೆ ಅದು ಏನೂ ಮಾಡಲ್ಲ. ಯಾಕೆ ಅಂದರೆ ಅವನಿಗೆ ಅಲ್ಲಿಂದೇ ಬೋಲ್ಟ್ ನಟ್ಟು ಟೈಟ್ ಮಾಡಿದರೆ, ನಾವು ಆ ಸಂಸ್ಕಾರ ಉಳಿಸಿದ್ರೆ ಹೇಳ್ಕೊಳಕ್ಕೆ ಮಾತ್ರ ನಾವು ಋಷಿಮನೆಗಳ ವಂಶ ಚತುಸ್ಸಾಗರ ಪರ್ಯಂತಂ. ಅಯ್ಯೋ ನಮ್ಮ ಹುಡುಗ ಪ್ರವರ ಹೇಳ್ತಾನೆ ಸರ್, ಸಂಧ್ಯಾವನೆ ಮಾಡಬೇಕಲ್ಲ ನೀವು. ಅಶ್ವಮೇಧ ಯಾಗ ಮಾಡಿದ್ರೆ ಏನು ಪ್ರಯೋಜನ? ಯಾವ ಮನುಷ್ಯ 3 ಹೊತ್ತು 2 ಹೊತ್ತು ಸಂಧ್ಯಾವನೆ ಮಾಡಲ್ಲ, ಅವನು ಯಾವ ಅಧ್ಯಯನ ಮಾಡಿದ್ರು, ನಾನು ಹೇಳ್ತಿಲ್ಲ, ಸ್ಮೃತಿಕಾರರೆಲ್ಲ ಹೇಳ್ತಾ ಇದ್ದಾರೆ, ಸಂಧ್ಯಾವನೆ ಬಿಟ್ಬಿಟ್ರೆ ನಿಮ್ಗೆ ಯಾವ ಯಾಗದ ಫಲವೂ ಬರಲ್ಲ. ಆದ್ರಿಂದ ಮೊದಲು ಅದನ್ನು ಮಾಡಬೇಕು, ದೇವತಾರ್ಚನೆ ಮಾಡಬೇಕು. ಮನೆಯಲ್ಲಿ ಎದ್ದೇಳಿ ಬೆಳಗಾಗಿ ಎದ್ದು ಹೋಗುವಾಗ ದೇವರಿಗೆ ಗಂಧವನ್ನು ನೀರನ್ನು ಇಟ್ಟು ಎಷ್ಟೇ ಅರ್ಜೆಂಟ್ ಇರಲಿ ಹೋಗ್ಬೋದು ಸರ್, ನಾವು ಮಾಡ್ಬೋದು. ಮಾಡೋಕ್ಕೆ ಗುರುಗಳೆಲ್ಲ ಅದನ್ನೇ ಹೇಳಿದ್ದಾರೆ. ಅಷ್ಟೆಲ್ಲ ಮಾಡದೇ ಇದ್ರೆ ಇನ್ನು ಈ ಶ್ರಾದ್ದ ತನಕ ಬರೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕೆಂದರೆ ಶ್ರಾದ್ದ ಅಂದರೆ ಭಯ. ಹೆಣ್ಮಕ್ಳಿಗೆ ನೋಡಬೇಕು, ಶ್ರಾದ್ದ ವೈದಿಕ ಅಂದರೆ ಮನೇಲಿ ಮಾಡೋ ಅಭ್ಯಾಸನೇ ಕಮ್ಮಿ ಆಗ್ಬಿಟ್ಟಿದೆ ನಿಮಗೆಲ್ಲ. ನಡೀರಿ ಶ್ರೀರಂಪಟ್ಟು ಕೊಟ್ಟೋಗೋಣ, ಪಶ್ಚಿಮಾನಿ ಕೊಟ್ಟೋಗೋಣ ಅಂತಾರೆ. ಅದೇ ಅವ್ರ ಅಕ್ಕ ತಂಗಿರು ಬರ್ತಾರೆ, ಮನೇಲಿದ್ರೆ ಪಾನಿಪುರಿ ಮಾಡ್ಕೊಂಡು 8 ದಿನ ಕೂತಿರ್ತಾರೆ ಬೇಕಾದ್ರೆ. ಯಾಕೆಂದ್ರೆ ಶ್ರದ್ಧೆ, ನಮ್ಮ ಅತ್ತೆ ಬರ್ತಾರೆ, ನನ್ನ ಮಾವ ಬರ್ತಾನೆ, ನನ್ನ ಅಪ್ಪ ಬರ್ತಾನೆ ಅಂತ ನಮಗೆಲ್ಲ ಆ ಶ್ರದ್ಧೆ ಅದರಲ್ಲಿ ಇರಬೇಕು. ಆದ್ರಿಂದ ಮಾತ್ರನೇ ಕರ್ಮ ಎಲ್ಲ ಬರ್ತಕ್ಕಂಥದ್ದು. ಆದ್ದರಿಂದ ಹಾಗೆ ಯಾವುದಕ್ಕೂ ಲೋಪವಿಲ್ಲಂತೆ ಔರ್ಧರೇಹಿಕ ಸಂಸ್ಕಾರ ಅಂತ ಕರೀತಾರೆ. ಆದ್ದರಿಂದ ಈ ಕರ್ಮವನ್ನು ಚ್ಯುತಿ ಇಲ್ಲದಂತೆ ಸ್ವಗೃಹದಲ್ಲಿ ಇಲ್ಲೇ ಪಕ್ಕದಲ್ಲೇ ಕೆಲಸ ಮಾಡಿದ್ದ ಅವಾಗೆಲ್ಲ ಯಾವುದಕ್ಕೂ ಲೋಪವಿಲ್ಲಂತೆ ಕರ್ಮವನ್ನು ಮಾಡಿದ್ದಾರೆ. ಅವರ ವಂಶದವರಿಗೆ ಸಾಕ್ಷಾತ್ ಎಲ್ರಿಗೂ ಸಹಿತ ಎಲ್ರಿಗೂ ಸದ್ಗತಿಯನ್ನು ಸಿಕ್ಕಬೇಕು. ಮತ್ತು ನೀವೆಲ್ಲ ಇವತ್ತು ವಿಪ್ರ ಬಂಧುಗಳು ನೋಡಿ, ಎಷ್ಟು ಜನ ವಿಪ್ರರೆಲ್ಲ ಬಂದಿದ್ದಾರೆ, ಪ್ರತಿಯೊಬ್ಬರು ಸಹಿತ ಬಂದಿದ್ದಾರೆ. ಅವರ ಆಶೀರ್ವಾದ ಸಂಪೂರ್ಣವಾಗಿ ಆನಂದ್ ಗುರೂಜಿಯವ್ರಿಗೆ ಇರಬೇಕು. ಮತ್ತು ಹಾಗೆ ದೇವಸ್ಥಾನದ ಪ್ರಸಾದ ಅನೇಕ ವಿದ್ವಾಂಸರು ನೀವೆಲ್ಲ ತುಂಬ ಹೊತ್ತಾಗ್ಬಿಟ್ಟಿದೆ, ಪಾರಾಯಣ ಮಾಡಿ ಎಲ್ಲ ಅಷ್ಟೊತ್ತಿನ ಕೂತಿದ್ದಾರೆ ನೀವೆಲ್ಲರೂ ಸಹಿತ ಅಷ್ಟು ದೂರದಿಂದ ಬಂದು. ಆದರೆ ಯಾವುದೋ ಜನ್ಮದ ಪುಣ್ಯ 4 ವಚನ ಈ ಆಷಾಢ ಮಾಸದಲ್ಲಿ ಕೇಳಬೇಕಂತೆ. ಅಸಾಧೂನಾಂ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ವಂದನಂ ಸರ್ವತೀರ್ಥಾನಾಂ, ಭಾಷಣಂ ಮೋಕ್ಷದಾಯಕಂ ಅಂದರೆ. ಹಾಗೆ ಗುರುಗಳು ಸನ್ಯಾಸಿಗಳನ್ನು ಈ ಮಾಸದಲ್ಲಿ ಹೋಗಿ ದರ್ಶನ ಮಾಡಬೇಕಂತೆ, ಪಾದೋದಕವನ್ನು ತಗೊಳ್ಬೇಕಂತೆ, ಸ್ಪರ್ಶನಾಶನಂ, ಪಾದದಲ್ಲಿ ಸಕಲ ಕೋಟಿ ತೀರ್ಥಗಳಿರುತ್ತಂತೆ. ಅವರ ಭಾಷಣವನ್ನು ಏನಾದರೂ ಒಂದು ಮಾತುಗಳನ್ನು ಕೇಳಬೇಕಂತೆ ಈ ಮಾಸಗಳಲ್ಲಿ. ಯಾಕೆಂದರೆ ಆಷಾಢ ಮಾಸ ಚಾತುರ್ಮಾಸ್ಯ ಪ್ರಾರಂಭ ಆಗುತ್ತೆ. ಹಾಗೆ ಅಂತ ವಿಶೇಷವಾದ ಏಕಾದಶಿ ಮರಣ, ದ್ವಾದಶಿ ದಹನ ಅಂತಲೇ ಬರೆದಿದ್ದಾರೆ. ಏಕಾದಶಿ ಸಾಯೋದು ಎಷ್ಟೋ ಕೋಟಿಗೊಬ್ಬರಿಗೆ, ಎಲ್ರಿಗೂ ಅಂತ ಸಾವು ಸಿಗಲ್ಲ. ಅಂಥ ಒಂದು ವಿಶೇಷವಾದಂಥ ತಾಯಿ ಜಗನ್ಮಾತೆ ಅವತ್ತಿನ ಸಹ ವೈಕುಂಠ ಏಕಾದಶಿ ಹೋಗಿದ್ದಾರೆ. 7 ಜನ್ಮಗಳು ಪಾವನ ಅಂತ ಹೇಳ್ತಾರೆ. ಆದ್ದರಿಂದ ದ್ವಾದಶಿಯಲ್ಲಿ ದಹನ ಅಂತ ಕರೀತಾನೆ. ಅದನ್ನು ಆಗದೇ ಇದ್ರೆ ಮಾರನೇ ಸನಾರು ಮಾಡಿಬಿಡ್ಬೇಕು ಅಂತ. ಹಾಗೆ ಇಷ್ಟೆಲ್ಲ ಸಂಸ್ಕಾರದ ಅನೇಕ ವಿಚಾರಗಳಿದೆ. ನಾನು ಹೇಳ್ತಾ ಇರ್ತೀನಿ ಯಾವುದಾದ್ರು ಮಾಧ್ಯಮದಲ್ಲಿ ಸಿಕ್ಕಾಗ. ಇವತ್ತು ನೀವೆಲ್ಲ ಇಷ್ಟು ಪೇಷನ್ಸಿಂದ, ತಾಳ್ಮೆಯಿಂದ ನೀವೆಲ್ಲ ಕೂತ್ಕೊಂಡಿದ್ದೀರಾ. ಜೀವನ ಪರ್ಯಂತ ಯಾರೂ ಸಹಿತ ನಮ್ಮ ಹಿರಿಯರ ಶ್ರಾದ್ದಗಳನ್ನು, ಸಂಸ್ಕಾರಗಳನ್ನು ಯಾವುದು ಬಿಡಬಾರದು ಅನ್ನೋಕ್ಕೋಸ್ಕರನೇ ನಾವು ಅದಕ್ಕೆ ಇರೋದು, ನಾವು ಸಂಸ್ಕಾರಕ್ಕೋಸ್ಕರ ಇರೋದು. ಪ್ರತಿಯೊಬ್ಬರು ವೇದ ವಿದ್ವಾಂಸರು ಅವರ ತಾಯಿಗೆ ಸದ್ಗತಿ ಸಿಕ್ಕಲಿ ಅಂತೇಳಿ ಇನ್ನು ಕೀರ್ತಿವಂತರಾಗಿ ಅಂತ ಕಾಲಸರ್ಪ ಯಾಗದಲ್ಲಿ ಅವರು ಆನೆ ಮೇಲೆ ಕೂತಾಗಲೇ ಹೇಳಿದ್ರು, ಗುರುಗಳೇ ಆನೆ ಮೇಲೆ ಕೂತಿದ್ರೆ ಇತ್ತಿನ ಅವ್ರ ಒಳ್ಳೆ ಯೋಗ ಅಲ್ಲಿಂದ ಬರುತ್ತೆ ಅಂತ ಹೇಳಿದ್ರು. ಆದ್ದರಿಂದ ನಾವು ಅವ್ರ ಜೊತೆಲೇ ಇದ್ವಿ ಮಹಾಕಾಲ ಸರ್ಪ ಯೋಗದಲ್ಲಿ. ಆದ್ದರಿಂದ ಆ ಗುರುಗಳಿಗೆ ಇನ್ನೂ ಹೆಚ್ಚಿನ ಕೀರ್ತಿ ಯಶಸ್ಸು ಬರಲಿ. ಭಗವಂತನ ಸಾನ್ನಿಧ್ಯ, ಧರ್ಮ ಕಾರ್ಯವನ್ನು ಮಾಡುವಂಥ ಕೆಲಸ ಅದೇ ಡಿಪಾಸಿಟ್ ನಮ್ಮದು. ಕಣ್ಣ ಮುಚ್ಚೆ
ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೇ ಹೋಯ್ತು. ನಾನು ಸಾಮಾನ್ಯ ಎಲ್ಲೋದ್ರೂ ಹೇಳ್ತಾ ಇರ್ತೀನಿ, ಕಣ್ಣು ಮುಚ್ಚಿದ ತಕ್ಷಣ ಕಾಡೆ ಗೋಡೆ ಅಂದ್ರೆ ಸೌದೆ ಬೆರಣಿಯಿಂದ ಹೂತಾಕ್ಬಿಡ್ತಾರಪ್ಪ, ಬಿಟ್ಬಿಡ್ತಾರೆ. ಉದ್ದಿನ ಮೂಟೆ ಉರುಳೇ ಹೋಯ್ತು. ಹೋದವ್ರ ಮಲ್ಲಿ ವಡೆ ಪಾಯಸದೊಳಗೆ ಗ್ಯಾರಂಟಿ 10 ದಿನ ತಿನ್ಕೊಂಡು ನಾವು ಸುಮ್ಮನೆ ಇದ್ಬಿಡ್ತೀವಿ. ನಿಮ್ಮಯ್ಯ ಹಕ್ಕಿ ಬಿಟ್ಟೆ ಟಾಟಾ ಮಾಡ್ತೀವಿ. ಬಾಗ್ಲವ್ರಿಗೂ ತೊಗೊಂಡೋಗಿ ಅವ್ರು ಹೇಳ್ತಾರೆ, ಸ್ಮಶಾನದಲ್ಲಿ ಪುರೋಹಿತರು ಕೂತಿರ್ತಾರೆ, ಮೇಲಕ್ಕೆ ಹೋದ್ಮೇಲೆ ಏನೂ ಬರಲ್ಲ. ನಾನೇನಾದರೂ ದಾನ ಧರ್ಮ ಮಾಡಿದೇನ ಅದು ನನ್ನ ಜೊತೆ ತಲೆಯ ಬಾಪ ಅಂತೇಳಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದ್ದರಿಂದ ಬದುಕಿರುವಾಗ ನಾವು ಒಳ್ಳೆ ಧರ್ಮ ಕಾರ್ಯವನ್ನು ಇನ್ನೊಬ್ಬನಿಗೆ ಅದು ಹಂಚಬೇಕು. ನಾನೇ ಇಟ್ಕೊಂಡು ಹೋಗ್ಬಿಟ್ರೆ ಅದರಿಂದ ಅದು ವೇಸ್ಟ್ ಆಗುತ್ತೆ, ಇನ್ನೇನಕ್ಕೂ ಬರಲ್ಲ. ಹಾಗೆ ಅನೇಕ ವಿಧವಾದಂಥ ವಿಚಾರಗಳನ್ನು ಇವತ್ತು ನನಗೆ ತಿಳಿದಂಥ ಸ್ವಲ್ಪ ತುಂಬ ಟೈಮ್ ಆಗೋಗಿದೆ. ಆದರೂ ಈ ಸಂದರ್ಭದಲ್ಲಿ ಹೇಳಿದಾಗ ಮನಸ್ಸಿಗೆ 4 ಮಾತು ಒಳಗೆ ಹೋಗುತ್ತೆ. ಹಾಗೆ ಎಲ್ಲ ಕೆಲಸವನ್ನು ಎಲ್ಲ ಮಾಡಿದರೆ ಕುಟುಂಬ ವರ್ಗರಿಗೆ ಆ ದುಃಖವನ್ನು ಬರೆದುವಂಥ ಶಕ್ತಿ ಕೊಡಲಿದ್ದಲ್ಲಿ ಆ ವೈಕುಂಠ ನಾನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ಜಾಜೇನ ಮಾರ್ಗೇಣ ಗೋಬ್ರಾಹ್ಮಣೇಭ್ಯಚ್ಚವಮತ್ತನಿತ್ಯಂ ಲೋಕಾತ್ತಮತ್ತಾತ್ ಕಿನೋ ಭವಂತು. ಆರ್ತಾಃ ವಿಚಣ್ಣಾಚ್ಚ ಜಲಾಚ್ಚ ಭೀತಾಃ ಹೊರೇ ಚ ಸಂಯಾತಿ ಚ ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದಮಾತ್ರಂ ವಿಭಕ್ತ ದುಃಖಾಃ ಕಿನೋ ಭವಂತು. ವಿಚಾರಗಳು ಸಾಕಷ್ಟು ಇರುತ್ತೆ. ವಿಚಾರಗಳನ್ನು ತಿಳ್ಕೊಳ್ಬೇಕು. ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಸಂಸ್ಕಾರಗಳ ಫಲವನ್ನು ತಾಯಿ ಗರ್ಭದಿಂದ ಬರಬೇಕಾದ್ರೆ ಒಂದು ಪಿಂಡಾಕಾರ, ಒಂದಿಷ್ಟು ದಪ್ಪನೇ ನಮ್ಮ ತಾಯಿ ಗರ್ಭದಲ್ಲಿ ಸೇರುವಂತಹದ್ದು. ಅದಾದಮೇಲೆ ಬೆಳೆದು ಹೆಮ್ಮರ ಆಗುತ್ತೀವಿ. ಕೈಕಾಲು ಕಣ್ಣು ಮೂಗು ಎಲ್ಲವೂ ಬರುತ್ತೆ. 9 ಮಾಸ ತುಂಬುತ್ತೆ, ಹೊರಗಡೆ ಬರ್ತೀವಿ. ಅದನ್ನೇ ಪುನಃ ಆ ತಾಯಿ ಗತಿಸಿದ ಮೇಲೆ, ಮರಣ ಹೊಂದಿದ ಮೇಲೆ ಅಷ್ಟೇ ಪಿಂಡವನ್ನಿಟ್ಟು ಕಣ್ಣೀರು ಹಾಕ್ತೀವಿ. ನೋಡಿ, ಸೃಷ್ಟಿ ನಿಯಮ ಏನೇ ಆದರೂ ಈ ಋಣವನ್ನಂತೂ ಖಂಡಿತ ನಾವು ತೀರಿಸ್ಲಿಕ್ಕಾಗುವುದಿಲ್ಲ. ಮಾತಾಪಿತೃಗಳ ಋಣವನ್ನು ಹರಿಸ್ಲಿಕ್ಕಾಗುವುದಿಲ್ಲ. ಆದರೆ ಮಾಡುವಂತಹ ಸೇವೆ ಈ 16 ದಿವಸ ಅಥವಾ 13 ದಿವಸ 14 ದಿವಸದ ಈ ಕಾರ್ಯಕ್ರಮಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಇಷ್ಟೇ ಮಾಡಿ ಹೀಗೆ ಮಾಡಿ ಹಿಂಗೇ ಮಾಡಬೇಕು ಅಂತಕ್ಕಂಥದ್ದಕ್ಕಿಂತ ನೀವು ಸಂಪಾದನೆ ಮಾಡಿದ್ರಲ್ಲಿ ನಿಮ್ಮ ದೊಡ್ಡವರಿಗೆ ಅವರು ತೋರಿಸಿದಂತಹ ಮಾರ್ಗದರ್ಶನದಿಂದ ನ್ಯಾಯ ಧರ್ಮ ಮಾರ್ಗದಲ್ಲಿ ಬಂದಂತಹದ್ದನ್ನು ಸಾಧ್ಯವಾದಷ್ಟು ಅವರಿಗೆ ತೃಪ್ತಿಕರವಾಗುವಂಥ ರೀತಿ ಒಂದಷ್ಟು ಸೇವೆ ಮಾಡಬೇಕು ಎಂಬತಕ್ಕಂಥದ್ದೇ ಗರುಡ ಪುರಾಣದ ಮೂಲಾರ್ಥ. ಇದನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ವಿಶೇಷವಾಗಿ ನನ್ನ ಆತ್ಮೀಯರಾದಂತಹ ಭಾನುಪ್ರಕಾಶ್ ರವರು ಬಹಳ ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ. ವಿಚಾರಗಳು ತಿಳ್ಕೊಳ್ಬೇಕು, ಧರ್ಮ ಪಾಲನೆ ಮಾಡಬೇಕು, ಹಾಗೆ ಹಿರಿಯರ ಮಾರ್ಗದರ್ಶನದಂತೆ ನಾವು ಅನುಸರಿಸಬೇಕು. ಹಾಗೆ ವಿಚಾರಗಳಿನ್ನೂ ಸಾಕಷ್ಟು ಇದೆ. ಏನೇ ಆದರೂ ಆಡಲಿಕ್ಕೆ ಮಾತಬಾರದು. ಯಾಕೆಂದರೆ ಮಾತು ಕಲಿಸಿದಂಥ ದೇವತೆ ಇವತ್ತು ನನ್ನೊಂದಿಗಿಲ್ಲ. ಆದರೂ ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಈ ವಿಚಾರವನ್ನು ಸದಾಕಾಲ ನಿರಂತರವಾಗಿ ನಡೆಸುವಂಥದ್ದೇ ನನ್ನ ಕಾಯಕ. ಈ ಕಾಯಕದಲ್ಲಿ ನನ್ನ ತಾಯಿಯ ಆಶೀರ್ವಾದ ನನಗಿರಲಿ ಅಂತ ಇಷ್ಟು ಜನ ವೇದ ಪಂಡಿತರ ಆಶೀರ್ವಾದವನ್ನು ಅಪೇಕ್ಷೆ ಪಡುತ್ತಾ ಇದ್ದೀನಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಸಹೋದರಿಯರು ಅವರ ತಾಯಿಯ ಬಗ್ಗೆ ಅವರಿಗೆ ಇರುವಂತಹ ಒಡನಾಟದ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಗುರುಜಿಯವರ ಬಗ್ಗೆ ತಮಗೆ ಇರುವಂತಹ ನೆನಪುಗಳು ಮತ್ತು ಅಭಿಪ್ರಾಯಗಳು ಹೇಗೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಬನ್ನಿ ಆ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ಈ ಕಾಯಕದಲ್ಲಿ ಈ ನಂದಗೋಕುಲದಂತಹ ಈ ಸಂಸಾರ ಇದಿಷ್ಟು ಆನಂದವಾಗಿ ಇಷ್ಟು ವಯಸ್ಸಂತಹ ನನ್ನ ತಾಯಿನ ಮತ್ತು ನನ್ನ ಪರಿವಾರವನ್ನು, ನನ್ನ ಇಡೀ ದೊಡ್ಡದಾದಂತಹ ಜವಾಬ್ದಾರಿ ಅಕ್ಕಂದ್ರೆ ಎಲ್ಲರೂ ಸೇರಿ ನಾವು ಚೆನ್ನಾಗಿರಬೇಕಾದ್ರೆ ಇಲ್ಲಿ ಹೊರಗಿಂದ ಬಂದಂತಹ ಒಂದು ಹೆಣ್ಣಿರುತ್ತಲ್ಲ, ಅಂದರೆ ನನ್ನ ಅರ್ಧಾಂಗಿಯ ಪಾತ್ರ ಬಹಳ ದೊಡ್ಡದು. ಒಂದು ಕುಟುಂಬ ಚೆನ್ನಾಗಿರಬೇಕಾದ್ರೆ, ಒಂದು ಸಂಸಾರ ಚೆನ್ನಾಗಿರಬೇಕಾದ್ರೆ, ಅದು ಒಂದು ತುಂಬಿದ ಕುಟುಂಬ ಆಗಬೇಕಾದ್ರೆ ಅಲ್ಲಿ ಒಂದು ಹೆಣ್ಣಿನ ಪಾತ್ರ ಅಷ್ಟಿಷ್ಟಲ್ಲ, ಬಹಳ ದೊಡ್ಡದಾಗಿರುತ್ತೆ. ಆ ವಿಚಾರದಲ್ಲಿ ತೆಗೆದುಕೊಂಡ್ರೆ ನನ್ನ ಮಾತಾಪಿತೃಗಳ ಸೇವೆ ಮಾಡಿದಂಥ ಒಂದು ಹೆಚ್ಚಿನ ರೀತಿ ಒಂದು ಯಶಸ್ಸು ಅಥವಾ ಅವರ ಆಶೀರ್ವಾದ ನನ್ನ ಮಡದಿಗೂ ಇದೆ. ಆ ಸಂತೋಷ ನನಗಿದೆ. ಇನ್ನು ನನ್ನ ಒಡ ಹುಟ್ಟಿದವರು, ನನ್ನ ಒಡ ಹುಟ್ಟಿದಂಥ ನನ್ನ ಅಕ್ಕ ತಂಗಿಯರು, ಅವರು ಸಹಿತ ಮಾತೃ ಸೇವೆ ಅಥವಾ ಈ ತಮ್ಮನ ಮೇಲೋ ಅಥವಾ ಈ ಅಣ್ಣನ ಮೇಲೋ, ಅಣ್ಣನ ಮೇಲಿಟ್ಟಂಥ ಪ್ರೀತಿಯೂ ಅಷ್ಟೇ ಇತ್ತು, ತಮ್ಮನ ಮೇಲಿಟ್ಟಂಥ ಪ್ರೀತಿಯೂ ಅಷ್ಟೇ ಇತ್ತು ಅಂತ ಹೇಳ್ಬೋದು. ಒಟ್ಟಾರೆ ಸುಂದರವಾದಂಥ ಒಂದು ಗೂಡು ನಮ್ಮದು. ಆ ಸುಂದರವಾದಂತಹ ಗೂಡಲ್ಲಿ ಇವತ್ತಿನ ದಿವಸ ನಾವು ತಬ್ಬಲಿಯರಾಗಿದ್ದೇವೆ. 16 ವರ್ಷಗಳ ಹಿಂದೆ ನಮ್ಮ ತಂದೆನ ಕಳ್ಕೊಂಡೆ, ಈಗ ನಮ್ಮ ತಾಯಿನೂ ಕಳ್ಕೊಂಡೆ. ಏನೇ ಆದರೂ ಈ ಸೃಷ್ಟಿಯ ಎಲ್ಲ ಬಂದು ಹೋಗೋರೇ ನಾವು. ಆ ಬಂದು ಹೋಗೋರಾದರೂ ಈ ಬಾಂಡಿಂಗ್ ಅನ್ನೋದಿರುತ್ತಲ್ಲ, ಪ್ರೀತಿ ಅನ್ನೋದಿರುತ್ತಲ್ಲ, ಆ ಬಾಂಧವ್ಯ ಇರುತ್ತಲ್ಲ, ಅದನ್ನು ಮರೀಲಿಕ್ಕಾಗದಂಥ ರೀತಿಯಲ್ಲಿದ್ದೀವಿ. ಈ ನೋವು ನಮಗಿದೆ.
ನನ್ನ ತಮ್ಮ ಪುಣ್ಯಾತ್ಮ ನಮ್ಮ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಂಥ ಪುಣ್ಯಕ್ಷೇತ್ರ ಅವ್ರ ದರ್ಶನ ಮಾಡಿಸ್ಲಿಲ್ಲ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ಕ್ಷೇತ್ರಕ್ಕೂ ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡೋಗಿ ಜೊತೆಗೆ ನಮ್ಮನ್ನೂ ಕರ್ಕೊಂಡೋಗಿ ತುಂಬಾ ಸಂತೋಷವಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಇದೆಲ್ಲವೂ ನೆನೆಸ್ಕೊಂಡಾಗ ಅಮ್ಮ ಇನ್ನು ನಮ್ಮ ಜೊತೆಲಿ ಇಲ್ವಲ್ಲ ಅನ್ನೋ ನೋವು ತುಂಬಾ ಕಾಡುತ್ತೆ. ಏನ್ ಮಾಡೋದು, ನಾವು ಇದನ್ನ ಕಳ್ಕೊಂಡಿದೀವಿ. ಈ ನೋವನ್ನು ನಾವು ಅನುಭವಿಸ್ಲೇಬೇಕು. ಜೀವನದಲ್ಲಿ ಎಲ್ಲರೂ ಕಳ್ಕೊಂತಾರೆ, ತಂದೆ ತಾಯಿ ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಮಗೆ ಇನ್ನೂ ಸ್ವಲ್ಪ ದಿವಸ ಇರಬೇಕು ಅನ್ನೋ ಆಸೆ ತುಂಬಾ ಇತ್ತು. ದೇವ್ರು ನಮ್ಮನ್ನ ಅನಾಥರನ್ನಾಗಿ ಮಾಡಿದ್ದಾರೆ. ಈ ನೋವನ್ನ ನಾವು ನುಂಗ್ಲೇಬೇಕು. ಅಂದು ನನ್ನ ತಾಯಿ ಈಗ ನಾನು ಮಾಡ್ತಿರ್ತಕ್ಕಂಥ ಈ ವೃತ್ತಿ ಧರ್ಮ ಅಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅಥವಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ನನ್ನ ಈ ಜೀವನನ ಅವರು ಸಹಿತ ಒಪ್ಪಿರಲಿಲ್ಲ. ಅಂದರೆ ಅವರ ಒಪ್ಪಿಗೆ ಹೇಗಿತ್ತು, ನಾನೊಂದು ಬೇರೆ ಉದ್ಯೋಗದಲ್ಲಿರಬೇಕು, ಒಂದು ಸರ್ಕಾರಿ ಉದ್ಯೋಗಕ್ಕೆ ನಾನು ಸೇರಬೇಕು ಅನ್ನೋ ಒಂದು ಆಸೆ ಅವರಿಗೆ. ಅದಾದ ನಂತರ ನಾನು ಈ ಮಾರ್ಗಕ್ಕೆ ಬಂದಾದ ನಂತರ ಅವರು ನಿಜಕ್ಕೂ ಪ್ರತಿ ಕ್ಷಣ ಪ್ರತಿ ಕಾಲ ಸಹಿತ ಸಂತೋಷಪಟ್ಟರು, ನೆಮ್ಮದಿ ಪಟ್ಟರು, ಆಶೀರ್ವದಿಸಿದ್ರು. ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಾನು ನಿನ್ನೊಂದಿಗಿದ್ದೇನೆ ಅಂತ ಹೇಳಿದ್ರು. ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಕ್ಕಳು ಸರ್ಕಾರಿ ಉದ್ಯೋಗ ಮಾಡಬೇಕು. ಎಷ್ಟೋ ಜನ ನಾನು ಹೇಳ್ತಿರ್ತಾರಲ್ಲ, ನಮ್ಮ ಕಾರ್ಯಕ್ರಮದಲ್ಲೇ ಹೇಳ್ತಾರೆ, ನನ್ನ ಸರ್ಕಾರಿ ಕೆಲಸ ಸಿಗುತ್ತಾ, ಸರ್ಕಾರಿ ಕೆಲಸ ನನಗೆ ಬರುತ್ತಾ, ಈ ಪ್ರಕಾರ ಎಲ್ಲರೂ ಸರ್ಕಾರಿ ಕೆಲಸದ ಬಗ್ಗೆ ಆಲೋಚನೆ ಮಾಡಿದ್ರೆ ಸಿಗೋದು ಯಾರಿಗೆ? ಆದರೆ ನನ್ನ ತಾಯಿ ಪ್ರಾರಂಭದಲ್ಲಿ ಆ ಮಾತಾಡಿದ್ರು, ಮರುಕ್ಷಣ ಅವರ ಚಿಂತನೆ ಇತ್ತಲ್ಲ, ನಾನು ಹೋಗೋ ದಾರಿಯಲ್ಲಿ ಇದಕ್ಕೆ ಬೆನ್ನು ತಟ್ಟಿದ್ರು. ಈ ಧರ್ಮ ಕಾರ್ಯನೇ ಮಾಡು, ನೊಂದಿರ್ತಕ್ಕಂಥವ್ರಿಗೆ ಒಂದಿಷ್ಟು ಪರಿಹಾರದ ಬಗ್ಗೆ ಚಿಂತನೆ ಮಾಡ್ತಿರ್ತೀಯಲ್ಲ, ಈ ಪರಿಹಾರ ನಿಜಕ್ಕೂ ಅರ್ಥಗರ್ಭಿತವಾಗಿದೆ, ಇದನ್ನೇ ಮಾಡು ಅಂತ ನನಗೆ ಅವ್ರು ಪ್ರೋತ್ಸಾಹಿಸ್ತಾ ಇದ್ರು. ಆದರೂ ನಾನು ಹಾಕೋ ಪ್ರತಿ ಹೆಜ್ಜೆಗೂ ಅವರು ಆಶೀರ್ವದಿಸಿ ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡುವಾಗಲೂ ಸಹಿತ ಎಷ್ಟೋ ಸತಿ ಅದರ ಬಗ್ಗೆ ಕೆಲವು ರಹಸ್ಯಗಳನ್ನು ಹೇಳಿಕೊಟ್ಟಿದ್ದಾರೆ. ತುಂಬ ದೂರದ ಮಾತಂದರೆ ತುಂಬ ನನ್ನ ಮನಸ್ಸಲ್ಲಿರ್ತಕ್ಕಂತಹ ಮನದಾಳದ ಮಾತು. ನಮ್ಮ ತಾಯಿ ಕೈಲಿ ಇವತ್ತಿನ ದಿವಸ ಯಾರಿಗಾದ್ರೂ ಒಂದೇಟು ಹೊಡೆದು ಬಿಟ್ರೆ, ಮನೆಯಲ್ಲಿ ತಾಯಿ ತನ್ನ ಮಕ್ಕಳಿಗೆ ಒಂದೇಟು ಹೊಡೆದ್ರೆ ಆ ಮರುಕ್ಷಣ ತಾಯಿ ಮೇಲೆ ತಿರುಗಿ ಬೀಳೋದಿರುತ್ತೆ. ಆದರೆ ಈ ಮಗನಿಗೂ ಸಹಿತ ಮನೆ ಸಹಿತ ನಮ್ಮ ಅಮ್ಮನ ಕೈಲಿ ನಾನು ಹೊಡೆಸ್ಕೊಂಡಿದ್ದೇನೆ. ಯಾಕೆ ಬಿತ್ತು ಹೊಡ್ತಾ ಅಂದರೆ, ನಾನೊಂದು ಸಣ್ಣ ತಪ್ಪು ಮಾಡಿದ್ರು ಸಹಿತ ಅವ್ರ ಮುಂದೆ ತಪ್ಪಾಗಬಾರ್ದು. ಅಂದರೆ ಆ ತಪ್ಪು ನನ್ನ ತಂದೆಯೂ ಅಷ್ಟೇ, ನಾನು ಮದುವೆ ಆದ್ಮೇಲೂ ನನ್ನ ತಂದೆ ನನಗೆ ಹೊಡೆದಿದ್ದಾರೆ. ಮನೆ ಬಹುಶಃ ಪಪ್ಪನ 1.5-2 ವರ್ಷದ ಹಿಂದೆ ಒಂದು ಸಣ್ಣ ತಪ್ಪು ಮಾಡೋದು ಮನುಷ್ಯನ ಗುಣ ಅಲ್ವಾ, ನಾನು ಮಾಡಿದಾಗಲೂ ಸಹಿತ ನಾನು ಹೊಡ್ತಾ ತಿಂದಿದ್ದೀನಿ. ಅಂದರೆ ಕಡೆಯವರೆಗೂ ಅವರು ಕ್ರಮಶಿಕ್ಷಣದಲ್ಲಿ ಬೆಳೆಸಬೇಕು. ನನ್ನ ಮಗ, ನನ್ನ ಕುಟುಂಬ, ನನ್ನ ಪರಿವಾರ ಹೀಗೇ ಇರಬೇಕು ಅಂತ ಹಠ ಪಡೋದು ಪ್ರತಿಯೊಬ್ಬ ತಂದೆ ತಾಯಿ. ಹಾಗೆ ನನ್ನ ತಂದೆ ತಾಯಿ ಸಹಿತ. ನನ್ನ ತಾಯಿಯ ಮಾತೃವಾತ್ಸಲ್ಯ, ಪ್ರೀತಿ, ಹಾಗಾಗಿ ವಿಶ್ವಮಾತೆ ಗೋಮಾತೆ ಅಂತ ಇರ್ತೀನಿ ನಾನು. ಆ ವಿಶ್ವಮಾತೆ ಗೋಮಾತೆ ಅಂತ ಯಾತಕ್ಕೆ ಹೇಳ್ತೀನಿ ಅಂದರೆ,
ಗೋಕ್ಷೀರ, ತಾಯಿ ಹಾಲಿನ ಋಣ ಅದನ್ನು ಖಂಡಿತ ನಾವು ತೀರಿಸೋಕ್ಕಾಗೋದಿಲ್ಲ. ಆ ವಿಚಾರದಲ್ಲಿ ತೆಗೆದುಕೊಂಡ್ರೆ ನಮ್ಮ ಅಕ್ಕಂದ್ರೆ ಹೇಳ್ತಿದ್ರು ನನಗೆ, ನಾವರೆಲ್ಲರಿಗೂ ಹೆಚ್ಚಿನಾಗಿ ಎದೆ ಹಾಲು ಕೊಟ್ಟಿದ್ದು ನನಗೆ ಅಂತೆ. ಯಾಕೆಂದರೆ ಗಂಡು ಮಗ ಹುಟ್ಟುಬಿಟ್ಟಿದ್ದಾನೆ, ಹೊರೆಗೊಬ್ಬ ಇದ್ದಾನೆ, ವಂಶೋದ್ಧಾರಕ ಹುಟ್ಟಿದ್ದಾನೆ ಅಂತ ತುಂಬ ವರ್ಷಗಳ ಕಾಲ ನನಗೆ ಹಾಲು ಕೊಟ್ಟರಂತೆ. ಬಹುಶಃ ತುಂಬ ವರ್ಷ ಅಂದರೆ 3 ವರ್ಷ ನಾವು ಹಾಲು ಕೊಡ್ದಿರ್ಬೋದು ನಾನು. ಆದರೂ ಆ ಮಾತೃ ಋಣ ನಾನು ತೀರಿಸ್ಲಿಕ್ಕಾಗತ್ತಾ? ತೀರಿಸ್ಬೋದಾ? ತಾಯಿ ಋಣ ತೀರಿಸ್ಲಿಕ್ಕೆ ಸಾಧ್ಯವ? ಕಳ್ಕೊಂಡಿದ್ದೀನಿ. ಇವತ್ತು ನನ್ನ ನೋವಿದೆ ನಿಜ. ಆ ನೋವಿನಿಂದ ಆಡ್ತಿರ್ತಕ್ಕಂಥ ಮಾತಲ್ಲ. ನಾನು ಮುಂದಿನ 7 ಜನ್ಮ ಎತ್ತಿದ್ರು ಅಂತಹ ಮಾತೃಮೂರ್ತಿಯ ಋಣವನ್ನು ನಾವು ಹರಿಸ್ಲಿಕ್ಕಾಗೋದಿಲ್ಲ. ಅದೇ ಜೀವನ. ಆದರೂ ಎಲ್ಲರೂ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಸೇವೆ, ತಂದೆ ಸೇವೆ. ತಂದೆ ತನ್ನ ಶ್ರಮವನ್ನು ಹೇಳಿದಿರ ಶ್ರಮಿಸಿ ತನ್ನ ಪರಿವಾರ, ತನ್ನ ಕುಟುಂಬಕ್ಕಾಗಿ ಶ್ರಮಿಸ್ತಾನೆ. ಆದರೆ ತಾಯಿ ಹಾಗಲ್ಲ. ತಾಯಿ ಎಲ್ಲವನ್ನು ಸಹಿತ ಎಚ್ಚರಿಸ್ತಾಳೆ. ನಿನ್ನ ಬದುಕು ಹೀಗೆ ಇರಬೇಕು ಅಂತ ಬದುಕಿನ ಮಾರ್ಗ ಸೂಕ್ಷ್ಮಗಳನ್ನು ತಿಳಿಸ್ತಾಳೆ. ಅಂತಹ ತಾಯಿ ತಂದೆ ಇಬ್ಬರು 2 ಕಣ್ಣುಗಳ ಥರ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರನ್ನ ಸರಿಯಾದ ದಾರಿಯಲ್ಲಿ, ನಾವು ಸರಿಯಾದ ದಾರಿಯಲ್ಲಿದ್ದು ಯಾರೊಬ್ಬರ ಕೈಯಲ್ಲಿ ಒಂದು ತಪ್ಪನ್ನು ನಡೆಸ್ಕೊಳ್ತೀರಾ, ಯಾರೊಬ್ಬರು ನಮ್ಮನ್ನು ನಿಂದಿಸ್ತೀರಾ, ಇನ್ನೊಬ್ಬರು ಮನೆ ಬಾಗಿಲಿಗೆ ಬಂದು ನಿನ್ನ ಮಗ ಹೀಗೆ ಮಾಡ್ದ ಅಂತ ಹೇಳ್ದಿರಾ ಇದ್ರೆ ಅದಕ್ಕಿನ್ನ ದೊಡ್ಡದಾದಂಥ ಭಾಗ್ಯ ಅವ್ರದ್ದಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಮಾತೃಮೂರ್ತಿ, ಹಾಗೆ ತಂದೆದು. ಅಂತಹ ತಂದೆ ತಾಯಿ ನನ್ನ ಆರಾಧ್ಯ ದೇವರು. जपो नारायण ಹೆಣ್ಣು ಮಕ್ಕಳು ಅಂತ ಯಾವತ್ತೂ ನಮ್ಮನ್ನು ಅವರು ಕೇವಲವಾಗಿ ನೋಡಲೇ ಇಲ್ಲ. ಎಲ್ಲರಿಗೂ ಹೇಳೋರು, ಅಮ್ಮ ಯಾರಾದರೂ ಕೇಳ್ತಾರೆ ಏನಂದ್ರೆ, ನಿಮಗೆ ಆಸ್ತಿ ಎಷ್ಟು ಅಂತ ಯಾರು ಕೇಳಲ್ಲ, ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ಆ ಒಂದು ಭಾವನೆಯಲ್ಲಿ ನನಗೆ ಎಲ್ಲ ಮಕ್ಕಳು ಒಂದೇ, ಗಂಡು ಹೆಣ್ಣು ಎಲ್ಲ ಒಂದು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಅದೇ ಒಂದು ನಮಗೆ ಸಮಾಧಾನವಾದ ಒಂದು ಚೈತನ್ಯ ನೀಡುತ್ತಿತ್ತು. ನಾವು ಅದೇ ರೀತಿ ದೊಡ್ಡವರಾದ್ವಿ, ಬೆಳೆದ್ವಿ, ನಮ್ಮ ಜೀವನಗಳು ನಾವು ರೂಪಿಸ್ಕೊಂಡ್ವಿ. ಅಪ್ಪ ಅಮ್ಮ ತುಂಬಾ ಸಂತೋಷವಾಗಿ ನಮ್ಮನ್ನ ಸಾಕಿದ್ರು. ಈಗ ತುಂಬಾ ನೋವಿದೆ, ಆದ್ರೆ ಅದೇ ನೋವನ್ನ ಮರೆಸಕ್ಕೆ ನನ್ನ ತಮ್ಮ ಇವತ್ತು ಎತ್ತರದ ಸ್ಥಾನದಲ್ಲಿ ಬೆಳೆದಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ ನಮ್ಮ ತಮ್ಮನ್ ನೋಡಿದ್ರೆ. ಆ ತಮ್ಮ ನಮ್ಗೆ ಯಾವತ್ತೂ ತವ್ರ ಮನೆದನ್ನ ಇಲ್ಲ ಅನ್ನೋ ಒಂದು ಕೊರಗನ್ನ ಇಡಲ್ಲ, ಇಟ್ಟಿಲ್ಲ, ಮುಂದೆನೂ ಇಡಲ್ಲ. ಇವತ್ತಿಗೂ ನಮ್ಮ ತಮ್ಮ ಆಗ್ಬೋದು, ನಮ್ಮ ತಮ್ಮನ ಹೆಂಡತಿ ಆಗ್ಬೋದು, ನಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ.
ನಾವು ಮನೆಗೆ ಹೋದ್ರೆ ಅಮ್ಮನ್ನ ಫಸ್ಟ್ ಮಾತಾಡ್ತಿದ್ವೋ ಇಲ್ವೋ, ತಮ್ಮನ ಹೆಂಡತಿನ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ವಿ. ಅಷ್ಟು ಪ್ರೀತಿಯಿಂದ ತವ್ರ ಮನೆ ನಮ್ಗೆ ಇವತ್ತಿಗಿದೆ, ಮುಂದೆನೂ ಹಾಗೆ ಇರುತ್ತೆ ಅನ್ನೋ ಒಂದು ಆಸೆ ನಮ್ಗಿದೆ. ಆನಂದ ಗುರೂಜಿಯವರ ಆಶ್ರಮದಲ್ಲಿ ಅವರ ತಾಯಿಯವರ ಅಂತ್ಯೇಷ್ಟಿ ಕಾರ್ಯಕ್ರಮದ ಅಂಗವಾಗಿ ಈ ದಿನ 14 ದಿನ ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ನಡೆದಿದೆ. ಮನುಷ್ಯನಿಗೆ ದೇವಋಣ, ಪಿತೃಋಣ, ಋಷಿಋಣ ಅಂಥೇಳಿ ಆ ಪಿತೃಋಣ ಮತ್ತು ಮಾತೃಋಣಗಳನ್ನು ತೀರಿಸಬೇಕಾದ ಬಹಳ ಆಘಾತ. ಅಂತಹ ಒಂದು ಕಾರ್ಯಕ್ರಮವನ್ನು ಇಂದು ಇಲ್ಲಿ ಆ ವಿಜೃಂಭಣೆಯಿಂದ ನಡೆಸಿದ್ದಾರೆ. ಅವರ ತಾಯಿಯಾಗಿರ್ತಕ್ಕಂಥ ಶಾರದಮ್ಮ ಸರೋಜಮ್ಮನವರೆಗೂ ಹಾಗೂ ಅವರ ಕುಟುಂಬದವರೆಗೂ ಆ ಭಗವಂತನಾದ ಕುಲದೇವರಾಗಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶಿವಗಂಗಾ ಸ್ವರ್ಣಾಂಬಿಕಾ ಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದ ಇರಲಿ ಅಂಥೇಳಿ, ಅವರ ಕುಟುಂಬಕ್ಕೆ ಸಂತೋಷವನ್ನುಂಟು ಮಾಡಲಿ ಅಂಥೇಳಿ 2 ಮಾತುಗಳನ್ನ ಆಡ್ತಾ ಇದ್ದೀವಿ. ತಾವೀಗ ನೋಡ್ತಾ ಇರತಕ್ಕಂಥದ್ದು, ಇಬ್ಬರಿಲ್ಲಿದ್ದೀವಿ, ಒಬ್ಬರು ಅಲ್ಲಿದ್ದಾರೆ. ಇಬ್ಬರು ಇಲ್ಲಿ, ಒಬ್ಬರು ಫೋಟೋದಲ್ಲಿ ಮಾತ್ರ. ಆದರೆ ಈ ಹಿಂದೆ ಎಲ್ಲೇ ಹೋದರೂ 3 ಜನ ನೋಡ್ತಾ ಇದ್ವಿ. ನನ್ನ ಬಗ್ಗೆನೇ, ನನ್ನ ಪರಿವಾರದ ಬಗ್ಗೆನೇ ನಾನೇ ಇಷ್ಟು ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ನನಗೆ ಅರ್ಥ ಆಗುತ್ತದಿಲ್ಲ. ಆದರೆ ನನ್ನ ನೆನಪುಗಳು, ನನ್ನ ಪರಿವಾರವನ್ನು, ನನ್ನ ಮಾತೃಶ್ರೀನ ತಾವು ರಾಜ್ಯದ ಜನತೆ ನನ್ನ ಕಂಡಿದ್ದಿರಲ್ಲ, ಅವರಿಗೆ ನನ್ನ ಗೌರವ. ನಾನು ಕಾರ್ಯಕ್ರಮಗಳಲ್ಲಿ ನನ್ನನ್ನೇನೋ ವೇಗವಾಗಿ ನಡೆಸ್ಬಿಡ್ತಿದ್ರಿ, ಆದರೆ ಕೈ ಹಿಡಿದು ನಡೆಸಿದಂಥ ಎಷ್ಟೋ ಕುಟುಂಬಗಳು ನನ್ನ ತಾಯಿ ಕೈನೂ ಹಿಡಿದು ನಡೆಸಿದೆ. ಅದರಲ್ಲೂ ಉತ್ತರ ಕರ್ನಾಟಕ ನಾನು ಬಂದರೆ ನಿಮ್ಮ ಋಣ ನಾವು ಹರಿಸೋಕ್ಕಾಗೋದಿಲ್ಲ. ಅಂತಹ ಒಂದು ಹೃದಯಕ್ಕೆ ಸ್ಥಾನಮಾನವನ್ನು ನನಗೆ ಕಲ್ಪಿಸಿದಿರಿ. ಎಷ್ಟೋ ಜನ ನನ್ನ ತಾಯಿಯವರು ಏಕಾದಶಿ ದಿವಸ ಮೃತರಾದರು. ಅವತ್ತಿನ ದಿವಸನೂ ಸಾಕಷ್ಟು ಜನ ಬಂದ್ರಿ. 14ನೇ ದಿವಸ ವೈಕುಂಠ ಸಮಾರಾಧನೆ, ಅವತ್ತಿಗೂ ಸಾಕಷ್ಟು ಜನ ಬಂದ್ರಿ. ಕಣ್ಣೀರು ಹಾಕಿದ್ರಿ, ನನ್ನ ಕಣ್ಣೀರು ಒರೆಸಿದ್ರಿ. ಯಾಕೆಂದರೆ ನೋವು ಬೇರೆಲ್ಲ ವಿಚಾರಗಳಲ್ಲಿ ಒಂಥರ ಇರುತ್ತೆ, ತಂದೆ ತಾಯಿ ವಿಚಾರದಲ್ಲಿ ಅದನ್ನು ಮೀರಿರುತ್ತೆ. ಅಂತಹ ಕ್ಷಣಗಳನ್ನು ಸಹಿತ ನನ್ನೊಂದಿಗಿದ್ರಿ. ಆದರೆ ಅವ್ರದ್ದು ಒಂದು ಮನಸ್ಥಿತಿ ಇತ್ತು, ನಾನು ಎಲ್ಲೇ ಹೊರಟರು ನನ್ನ ಜೊತೆ ಬರಬೇಕು. ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ ನಾನು ಬಲವಂತವಾಗಾರು ನಾನು ಕರ್ಕೊಂಡು ಹೋಗಬೇಕು. ನಾನು ಅಪ್ಪಿ ಒಂದು ಕಾರ್ಯಕ್ರಮ ನಾನು ಬಿಟ್ಟಿದ್ದೀನಿ ಅಂದರೆ ಅದು ಅವ್ರ ಮನಸ್ಸೊಪ್ಪಲ್ಲ. ಹಾಗೆ ನಮ್ಮ ತಂದೆ ತಾಯಿ, ನಮ್ಮ ತಾಯಿಯ ಮನಸ್ಥಿತಿ ಏನಪ್ಪ ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು. ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು. ಹೆಣ್ಮಕ್ಳನ್ನೂ ಜೊತೆ ಕರ್ಕೊಂಡು ಹೋಗಬೇಕು. ಯಾರನ್ನೂ ಬಿಟ್ಟು ಹೋಗುವಂಥದ್ದಲ್ಲ, ಯಾರನ್ನೂ ಬಿಟ್ಟು ಬದುಕಬಾರದು. ಇದು ಅವ್ರ ಉದ್ದೇಶ. ಒಂದು ಒಟ್ಟು ಕುಟುಂಬ ಆಗಿರಬೇಕು. ಅಂತಹ ಒಟ್ಟು ಕುಟುಂಬ, ಆ ಕುಟುಂಬದಲ್ಲಿ ನನ್ನ ಮಕ್ಕಳ ಪಾತ್ರನೂ ಬಹಳ. ಒಟ್ಟು ಅಜ್ಜಿ ಮೊಮ್ಮಕ್ಕಳ ಮಧ್ಯದಲ್ಲಿದ್ದಂತಹ ಬಾಂಧವ್ಯ ಇತ್ತಲ್ಲ, ಆಟ ಪಾಠಗಳು, ಒಬ್ಬರನ್ನೊಬ್ಬರು ರೇಗಿಸ್ಕೊಳ್ಳೋದು. ಆದರೆ ಯಾರೂ ಬಿಟ್ಟು ಬದುಕೋದಲ್ಲ. ಈ ಗಟ್ಟಿತನ, ಈ ಬಾಂಧವ್ಯ, ಈ ಬಂಧುತ್ವ, ಇದು ಎಲ್ಲರ ಮನೆಗಳಲ್ಲೂ ಇರಬೇಕು.
ಆನಂದ್ ಗುರೂಜಿಯವರ ತಾಯಿಯವರು ವೈಕುಂಠ ಸಮಾರಾಧನೆ ಇವತ್ತು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಆ ವೈಕುಂಠ ಸಮಾರಾಧನೆ ಭಾಳ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ಆ ಅಮ್ಮ. ಯಾಕೆಂದ್ರೆ ಅವ್ರ ತಾಯಿ ಬದುಕಿದ್ದಾಗ ಅನೇಕ ಜನಗಳಿಗೆ ಇಲ್ಲಿ ಬಂದಾಗ ಭಕ್ತಾದಿಗಳಿಗೆ ಅನ್ನ ಹಾಕುವಂತ ಆ ತಾಯಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಆ ದಯಾಮಯನಾದ ವೆಂಕಟೇಶ್ವರ, ಆ ದಯಾಮಯನಾದ ನಂಜುಂಡೇಶ್ವರ ಅವ್ರಿಗೆ, ಯಾಕಂದ್ರೆ ಗುರೂಜಿಗೆ ನಾವು ಇದೇಳಕ್ಕಾಗಲ್ಲ, ಅವ್ರ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾರೆ. ಎಲ್ಲರೂ ಗುರೂಜಿ ಹತ್ರ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಆಶೀರ್ವಾದ ತಗೊಳ್ತಾರೆ, ಹೋಗ್ತಾರೆ. ಬಟ್ ಅಂದ್ರೆ ನಾನು ಮಾತ್ರ ಅದನ್ನ ಮಾಡ್ಲಿಲ್ಲ. ಅದನ್ನ ಯಾಕೆ ಅಂತಂದ್ರೆ ಗುರುಗಳ ಹತ್ರ ಕಲಿಯೋದು ತುಂಬಾ ಇದೆ. ಅದ್ರಲ್ಲಿ ಒಂದಾದ್ರೂ ಕಲ್ಯಾಣ, ಅವರಷ್ಟಂತೂ ಕಲಿಯೋಷ್ಟಂತ ಯೋಗ್ಯತೆ ನಮ್ಗಿಲ್ಲ. ಅದ್ರಲ್ಲಿ 1% ಆದ್ರೂ ನಾನು ಕಲಿತ್ರೆ 200 ಜನಕ್ಕೆ ನಾನು ಹೇಳ್ಬೋದು ಅನ್ನೋದೊಂದು ನನ್ನಲ್ಲಿ ಅರಿವಿತ್ತು. ಅದನ್ನ ಯಾವುದೇ ಕಾರ್ಯಕ್ರಮ ಅಲ್ಲಿ ಅಮ್ಮನ ಜೊತೆ ಕರ್ಕೊಂಡು ಹೋಗ್ತಾ ಇದ್ವಿ, ಎಲ್ಲ ಮಾಡ್ತಿದ್ವಿ. ಅಮ್ಮಂಗೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ರು, ಆಶೀರ್ವಾದ ತಗೊಳ್ತಾ ಇದ್ರು. ಮೊದಲು ಅಮ್ಮನ ಹೆಸರಲ್ಲೇ ಅರ್ಚನೆ ಮಾಡ್ತಾ ಇದ್ರು, ಎಲ್ಲ ಮಾಡಿಸ್ತಾ ಇದ್ರು. ಅದನ್ನ ಗುರುಗಳು ಮಾಡ್ತಾ ಇದಾರಲ್ಲ, ನಾನು ಯಾಕೆ ಮಾಡಬಾರ್ದು? ನನಗೂ ಅಮ್ಮ ಇದ್ದಾಳೆ, ನನಗೂ ಅಪ್ಪ ಇದ್ದಾರೆ, ಎಲ್ಲಾರು ಅಂತ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬಂದು ಅದು ಒಂದು ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿ ಕೈಲೇನೆ ಹೇಳ್ಸಿದೀನಿ ನಮ್ಮ ಅಪ್ಪ ಅಮ್ಮಂಗೆ. ಇಲ್ಲ, ನೀವು ಖಂಡಿತ ನೀವು ಪ್ರಸಾದಿ ಜೊತೆನೆ ಇರ್ರಿ ಅಂತ ಹೇಳಿದ್ರು. ಅದನ್ನ ಆವಾಗ ನಮ್ಮ ಅಪ್ಪ ಅಮ್ಮನು ಎಲ್ಲರ ಮಾತಿಗೂ ಬೆಲೆ ಕೊಟ್ಟು ಇವಾಗ ನನ್ನ ಜೊತೆ ಇದ್ದಾರೆ. ಇವಾಗ ಆನಂದ್ ಗುರೂಜಿ ಹೆಂಗೆ ಅವ್ರ ಅಮ್ಮನ ನೋಡ್ಕೊಳ್ತಿದ್ರು ಅದರಲ್ಲಿ ಅದೇ ತರ ನೋಡ್ಕೊಳ್ತಾ ಇದ್ದೀನಿ. ಆನಂದ್ ಗುರೂಜಿ ಕೊಟ್ಟಂತ ಭಿಕ್ಷೆ ನನ್ಗೆ ಅದರಲ್ಲಿ ನನಗೆ ಭಾರಿ ತೃಪ್ತಿ ಇದೆ. ಅದನ್ನ ಗುರೂಜಿಗಳಿಗೆ ಬೇಡ್ಕೊಂಡೆ, ನೀವು ಕೊಟ್ಟಿದ್ದು ನನಗೆ ಜ್ಞಾನದಲ್ಲಿ ಇದೊಂದು ಕಾರ್ಯ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ತಬ್ಕೊಂಡು ಹೇಳಿದ್ರು, ನೀನ್ ಮುಂದೆ ಬರೋದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಅಮ್ಮನ ರಕ್ಷಣೆ ಅಷ್ಟೇನೇನೆ ಅಂತ ಹೇಳಿದ್ರು. ಜಯ ಹರಿ ಸರ್ವೋತ್ತಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ತಾಯಿಯವರು ಆಶ್ರಮದ ಸಿಬ್ಬಂದಿ ವರ್ಗದವರ ಜೊತೆಗೆ ಹೇಗಿದ್ರು, ಅವರ ಜೊತೆಗೆ ಅವರ ಒಡನಾಟ ಹೇಗಿತ್ತು ಅನ್ನುವಂಥ ನೆನಪುಗಳನ್ನು ಕೂಡ ನಾವೀಗ ನೋಡಲಿದ್ದೇವೆ. ಬನ್ನಿ, ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಡಾಕ್ಟರ್ ಆನಂದ ಗುರೂಜಿಯವರ ತಾಯಿಯವರು ದೈವಾಧೀನರಾಗಿ ಪಂಚಭೂತಗಳಲ್ಲಿ ಲೀನವಾಗಿ ಇವತ್ತಿಗೆ 14 ದಿವಸಗಳು ಸಂಪೂರ್ಣವಾಗಿದೆ. ಅವರ ಈ ಎಲ್ಲ ಪಿತೃ ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ನಾನು ಇಲ್ಲಿ ಆಚಾರ್ಯರಾಗಿ ಬಂದು ಆ ಪಿತೃ ಕಾರ್ಯದಲ್ಲಿ ನಾನು ಭಾಗವಹಿಸಿ ಅವರ ಎಲ್ಲ ಮೊದಲನೇ ದಿವಸದಿಂದ ಹಿಡಿದು ಈ 14ನೇ ದಿವಸ ವೈಕುಂಠ ಸಮಾರಾಧನೆ ಎಂಬ ಒಂದು ಕಾರ್ಯಕ್ರಮ, ಅದರಲ್ಲಿ ನಾನು ಭಾಗವಹಿಸಿ ಆಯಾ ದಿನಗಳಲ್ಲಿ ಅವರಿಗೆ ಯಾವ್ಯಾವ ಕಾರ್ಯಕ್ರಮಗಳು ಯಾವ್ಯಾವತ್ತು ಏನೇನು ಆಗಬೇಕು ಆ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ನೆರವೇರಿಸಿಕೊಟ್ಟು ನನಗೆ ತಿಳಿದಂತೆ ನಮ್ಮ ಗುರುಗಳು ಹೇಳಿಕೊಟ್ಟಂತೆ ಆ ಕಾರ್ಯವನ್ನು ಮಾಡಿಸಿರುತ್ತೇನೆ. ಈ ಒಂದು ಕಾರ್ಯ ಆಯಾ ದಿವಸಗಳಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ ನಾವು ಮಾಡ್ತೀವಿ, ಅದನ್ನು ಮಾಡಿದರೆ ಅದರಿಂದ ಹೆಚ್ಚಿನ ರೀತಿಯಾದಂಥ ಪ್ರಯೋಜನ ಹಾಗೂ ಪೂರ್ಣ ಫಲ ನಮಗೆ ಸಿಗುವುದರಲ್ಲಿ ಯಾವ ರೀತಿಯ ಸಂಶಯವೂ ಇಲ್ಲ ಅಂತ ಹೇಳಿ ವೇದಶಾಸ್ತ್ರ ಇತಿಹಾಸಗಳಲ್ಲಿ ಬಹಳ ಸಂಪೂರ್ಣವಾಗಿ ಲಿಖಿತವಾಗಿ ಅದನ್ನು ಮಹರ್ಷಿಗಳು ನಮಗೆ ದಾರಿ ಮಾಡಿಸಿಕೊಟ್ಟು ತೋರಿಸಿಕೊಟ್ಟಿದ್ದಾರೆ. ಕೈಲಾಸ ಪರ್ವತ ಯಾತ್ರೆ ಒಂದು ಪೆಂಡಿಂಗ್ ಆಯ್ತು ಹೊರತು ಮಿಕ್ಕಿದ್ದೆಲ್ಲವನ್ನೂ ಮಾಡಿಸಿದ್ದಾನೆ ನನ್ನ ತಮ್ಮನ ಹೆಂಡತಿಯು ನಮ್ಮಲ್ಲಿ ಅಕ್ಕ ತಂಗಿಯರಾಗಿ ಒಬ್ಬಳಾಗಿ ಬೆಳೆದಿದ್ದಾಳೆ. ಅವಳನ್ನೂ ಕೂಡ ನಾವು ತುಂಬಾ ಪ್ರೀತಿಯಿಂದ ಕಂಡಿದ್ದೇವೆ. ಅವಳು ನಮ್ಮ ತಂದೆ ತಾಯಿಯನ್ನು ಹಾಗೇ ಕಂಡಳು. ಒಂದು ತುತ್ತು ಅನ್ನ ಕಡಿಮೆ ಆಗಿದ್ದಕ್ಕೆ ನನ್ನ ತಮ್ಮ ತುಂಬಾ ಹಠ ಮಾಡಿದ. ಅಂದು ನನ್ನ ಅಮ್ಮ ತನ್ನ ಬಾಯಲ್ಲಿನ ತುತ್ತನ್ನು ಮಗುವಿಗೆ ತಿನ್ನಿಸಿ ತಾನು ಉಪವಾಸವಿದ್ದು ನೀರು ಕುಡಿದಂತ ಘಟನೆ ನಾವು ಎಂದಿಗೂ ಮರೆಯಲಾಗಲ್ಲ. ಇಂದು ಸಾವಿರಾರು ಜನಕ್ಕೆ ಅನ್ನವನ್ನು ಕೊಡುತ್ತೇವೆ, ಆದರೆ ಅಂದು ನನ್ನ ತಾಯಿ ಪಟ್ಟ ಕಷ್ಟವನ್ನು ನಾವು ಎಂದಿಗೂ ಮರೆಯಲಾಗುವುದಿಲ್ಲ. ಇಂತಹ ಘಟನೆಗಳು ಸಾಕಷ್ಟು ನಡೆದಿವೆ ನಮ್ಮ ಮನೆಯಲ್ಲಿ. ನನ್ನ ತಮ್ಮನನ್ನು ಚೆನ್ನಾಗಿ ಕಾಪಾಡಲಿ, ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆಯೂ ಸದಾ ಇರಲಿ ಎಂದು ಬಯಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಈ ಪಕ್ಷಿಗೂ ನನ್ನ ತಾಯಿಗೂ ಅವಿನಾಭಾವ ಸಂಬಂಧ ಇತ್ತು. ಪ್ರತಿ ದಿವಸ ತನ್ನ ಸ್ವಲ್ಪ ಸಮಯವನ್ನು ಈ ಪಕ್ಷಿ ಮುಂದೆ ಕೂತ್ಕೊಂಡು ಮಾತಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಹೇಳುವಂಥದ್ದು, ಜೊತೆಗೆ ಅದಕ್ಕೊಂದಷ್ಟು ಮಾತು ಕಲಿಸುವಂಥದ್ದು.
ಆ ಮಾತು ಕಲಿಸಿರೋದ್ರಲ್ಲಿ ಸಾಕಷ್ಟು ಮಾತಾಡುವಂಥದ್ದು. ಸದಾಕಾಲ ಈ ಪಕ್ಷಿ ಮುಂದೆ ನಿಂತು ಕೂತು ಮಾತಾಡಿದಂತಹ ಮಾತೃಮೂರ್ತಿ ಇವತ್ತಿಲ್ಲದಿದ್ದರೂ ಅಮ್ಮ ಅಂತ ಬಾಯಿ ತುಂಬ ಕರೆಯುವಂತಹ ಶಕ್ತಿ ಈ ಪಕ್ಷಿಗಿದೆ. ಬಂದವ್ರನ್ನ ಹೋದವ್ರನ್ನ ಈ ಆಶ್ರಮಕ್ಕೆ ಬಂದು ಯಾರೊಬ್ಬರನ್ನಾದರೂ ಮಾತಾಡುವಂತಹ ಮನಸ್ಥಿತಿ ಈ ಪಕ್ಷಿದು. ಹಲೋ ಹಲೋ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಮಾಡಬೇಕು. ನನ್ನ ತಾಯಿ, ನನ್ನ ಮಾತೃ ಸೇವೆಯಲ್ಲಿ ಎಲ್ಲರೂ ಸಹಿತ ಪಾಲ್ಗೊಂಡದ್ದೇ. ನನ್ನ ಆಶ್ರಮದ ಪಟ್ಟ ಶಿಷ್ಯರು, ಆಶ್ರಮವಾಸಿಗಳು ಅಂದರೆ ಆ ಥರ ಸನ್ಯಾಸವಾಶ್ರಮ ಅಲ್ಲ ಇದು. ಇದೊಂದು ಸಂಪೂರ್ಣವಾಗಿ ಇಲ್ಲಿ ಬಂದು ಹೋಗೋವರಿಗೆ ಆ ಪ್ರೀತಿ ವಿಶ್ವಾಸದ ಬಾಂಧವ್ಯ ಸಾಕಷ್ಟಿದೆ. ಆ ಬಂದು ಹೋದವರಿಗೆ ಗೊತ್ತಾಗತ್ತೆ ಈ ಆಶ್ರಮದ ಒಂದಷ್ಟು ವೈಶಿಷ್ಟ್ಯತೆ ಏನು ಅಂತ. ಹಾಗೆ ನನ್ನ ತಾಯಿ ಜೊತೆಯಲ್ಲಿ ಈ ಒಂದು ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು, ಬಂದು ಹೋಗ್ತಕ್ಕಂಥದ್ದು, ಯಾರೊಬ್ಬರು ಬಂದರೂ ಸಹಿತ ಫಸ್ಟು ಇಲ್ಲಿ ಊಟ. ನಾನು ಸ್ವಲ್ಪ ತಡವಾಗಿ ಮಾತಾಡಿದ್ರು ಬಂದಂತಹ ಅತಿಥಿ ಅಭ್ಯಾಗತರನ್ನ ಮಾತಾಡ್ತಾ ಇದ್ದಂಥದ್ದು ನಮ್ಮ ತಾಯಿಯವರೇನೆ. ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ, ಫಸ್ಟು ಊಟ ಇಲ್ಲ ಕಾಫಿ. ಅಲ್ಲಿ ಒಳಗೆ ಏನಿದೆ ಏನಿಲ್ಲ ತಯಾರಾಗಿದೆಯೋ ಇಲ್ಲವೋ ಅದ್ರ ಬಗ್ಗೆ ಚಿಂತನೆ ಅಲ್ಲ ಅವ್ರದ್ದು, ಮೊದಲು ಅದಾಗಬೇಕು. ಅಂತಹ ಭಾವನೆ, ಅಂತಹ ಒಂದು ಕಲ್ಪನೆ. ಹಾಗೆ ಇವತ್ತಿಲ್ಲಿರ್ತಕ್ಕಂಥ ಈ ಎಲ್ಲ ನನ್ನ ಅಣ್ಣ ತಮ್ಮಂದರು, ಯಾರೇ ಒಬ್ಬ ಅತಿಥಿ ಅಭ್ಯಾಗತರು ಬಂದರೂ ಅವ್ರನ್ನ ಬರಮಾಡ್ಕೊಳ್ತಕ್ಕಂಥದ್ದು, ಅವರಿಗೆ ಬಂದ ತಕ್ಷಣ ಅನ್ನಪ್ರಸಾದದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಬಂದ ತಕ್ಷಣ ಅವ್ರನ್ನ ಊಟ ಮಾಡಿ ಕೂತ್ಕೊಳ್ಳಿ, ಕಾಫಿ ತಗೊಳ್ಳಿ ಅಂತ ಹೇಳುವಂಥ ಧ್ವನಿ ಒಬ್ಬ ಹಿರಿಯರದು, ನಮ್ಮ ತಾಯಿಯವ್ರದ್ದು. ಏನೇ ಆದರೂ ಜವಾಬ್ದಾರಿ ದೊಡ್ಡದು. ಆ ಜವಾಬ್ದಾರಿನ ಇವತ್ತಿನ ದಿವಸ, ಇಷ್ಟು ದಿವಸ ನಮ್ಮ ತಾಯಿ ತಗೊಂಡಿದ್ರು, ಈಗ ನನ್ನ ಅರ್ಧಾಂಗಿನೇ ತಗೋಬೇಕದನ್ನು. ಯಾಕೆ ಅಂದರೆ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಯಾರೊಬ್ಬರು ಬಂದಾಗಲೂ ಸಹಿತ ನೋಡ್ಕೊಳ್ಳುವಂತಹ ಪ್ರೀತಿ ವಿಶ್ವಾಸ ಇತ್ತಲ್ಲ, ಅದು ಹಿರಿಯರಾದ ಮೇಲೆ ಅದರ ಮುಂದಿನ ಜವಾಬ್ದಾರಿ ಅವರಿಗೆ ಹೋಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಅರ್ಥಪೂರ್ಣ ಮಾಹಿತಿಗಳನ್ನ, ವಿಚಾರಗಳನ್ನ ತಿಳ್ಕೊಂಡ್ವಿ. ಜೊತೆಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಮಾತೃಶ್ರೀ ಅವರ ಪುಣ್ಯ ಸ್ಮರಣೆ, ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಹೇಗೆ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು ಅಂತ ಕೂಡ ನೋಡಿದ್ವಿ. ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ನಮಗೆ ಭಾವಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.